ವಾರ್ತೆಗಳ ಪ್ರಾಯೋಜಕರು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ. ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರಾಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಸಚಿವ ಸ್ಥಾನ ನೀಡುವುದು ಹೈಕಮಾಂಡ್ ನಿರ್ಧಾರ. 3 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಜಿಲ್ಲೆಯ ಅಭಿವೃದ್ಧಿ, NS ಬೋಸರಾಜ್. ಸಾರಿಗೆ ದಂಡ ಪ್ರಕರಣಗಳಲ್ಲಿ ಶೇಕಡಾ 50 ವಿನಾಯಿತಿ ಸದುಪಯೋಗ ಪಡೆಯಲು ನ್ಯಾಯಾಧೀಶ ಸಿದ್ದಪ್ಪ ಕಲ್ಯಾಣರಾವ್ ಮನವಿ. ರೈತರಿಗೆ ರಸಗೊಬ್ಬರ, ವಸತಿ ನಿವೇಶನ ಹಕ್ಕು ನೀಡಲು ಆಗ್ರಹಿಸಿ 16ರಂದು ಪ್ರತಿಭಟನೆ, ಬಸವಂತರಾಯಗೌಡ. ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ದಾಖಲೆ, ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಪೂಜೆ. ಮತ್ತು ವೀರಶೈವ ರುದ್ರಭೂಮಿ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ, NS ಬೋಸರಾಜ್ ಚಾಲನೆ. ಕಳೆದ 3 ವರ್ಷ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಸಾಕಷ್ಟು ಅನುದಾನ ಜಿಲ್ಲೆಗೆ ಬಿಡುಗಡೆಯಾಗಿದ್ದು ಅಭಿವೃದ್ಧಿ ಪಥ ಮುಂದುವರೆದಿದೆ ಎಂದು ಸಣ್ಣ ನೀರಾವರಿ ಮಾಜಿ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಹುದಿನಗಳಿಂದ ಜನತೆ ನಿರೀಕ್ಷೆಯಂತೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾಡಳಿತ ಭವನ ನಿರ್ಮಿಸಿ ಕಾರ್ಯಾರಂಭ ಮಾಡಲಾಗಿದೆ. ಜಿಲ್ಲೆಯ ಎಲ್ಲಾ ತಾಲೂಕಿನ ಜನರಿಗೆ ಅನುಕೂಲವಾಗಿದೆ. ಗದಗ, ಕೊಪ್ಪಳ, ಹಾವೇರಿ ಜಿಲ್ಲೆಗಳು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿಯೂ ಜಿಲ್ಲಾಡಳಿತ ಭವನ ನಗರದಿಂದ ದೂರವಾಗಿ ನಿರ್ಮಿಸಲಾಗಿದ್ದು ಅಭಿವೃದ್ಧಿ ಹೊಂದುತ್ತಿರುವುದರಿಂದ ಜಿಲ್ಲಾಡಳಿತ ಭವನ ದೂರವಾಗುವುದಿಲ್ಲ ಎಂದು ಸಮರ್ಥಿಸಿಕೊಂಡರು. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಇದ್ದ ತಾಂತ್ರಿಕ ಸಮಸ್ಯೆ ನೀಗಿಸಲಾಗಿದ್ದು 2 ತಿಂಗಳಲ್ಲಿ ಅನುಮೋದನೆ ದೊರಕಿಸಿ 264 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದ್ದು ನಿಗದಿತ ಅವಧಿಗೆ ಮುಂಚಿತವಾಗಿಯೇ ಕಾಮಗಾರಿ ಪೂರ್ಣಗೊಳ್ಳಲಿದೆ. ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸುವ ಪ್ರಸ್ತಾವನೆಯನ್ನು ಸರ್ಕಾರ ಅಂಗೀಕರಿಸಿ ಮಹಾನಗರ ಪಾಲಿಕೆಯಾಗಿ ಘೋಷಿಸಿದೆ. ಮೊದಲ ಹಂತದಲ್ಲಿ 200 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ತರಕಾರಿ ಮಾರುಕಟ್ಟೆ, ಸಂಸ್ಕರಣಾ ಘಟಕ ಸೇರಿದಂತೆ ಸಂಕೀರ್ಣ ನಿರ್ಮಾಣ ಮಾಡಲು ಹುಡ್ಕೋ ಸಾಲ ಪಡೆಯಲು ಸರ್ಕಾರ ಮಟ್ಟದಲ್ಲಿ ಪ್ರಸ್ತಾವನೆ ಇದ್ದು ಶೀಘ್ರದಲ್ಲಿ ಅಂತಿಮ ರೂಪ ನೀಡಲಾಗುತ್ತಿದೆ. ಬಹುದಿನಗಳಿಂದ ಕಾರ್ಯನಿರ್ವಹಿಸದೇ ಇದ್ದ ಒಪೆಕ್ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾ. ಶರಣಪ್ರಕಾಶ್ ಪಾಟೀಲ್ ಇವರು ಪ್ರಯತ್ನದ ಫಲವಾಗಿ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಲಾಗಿದೆ. ಟ್ರಾಮ್ ಕೇರ್ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಮಂಜೂರು ಮಾಡಿಸಲಾಗಿದೆ. KKRDB ಅನುದಾನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5 ಮತ್ತು CSR ಅನುದಾನದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 3 ಸೇರಿ 8 ಶಾಲೆಗಳನ್ನು ನಿರ್ಮಿಸಲಾಗುತ್ತದೆ. 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 2,000 ಜನ ಆಸನ ವ್ಯವಸ್ಥೆ ಸಭಾಂಗಣ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭವಾಗಿದೆ. ನಗರದ ಮಧ್ಯಭಾಗದಲ್ಲಿ ಇರುವ ಜೈಲು ಸ್ಥಳಾಂತರಕ್ಕೆ 1 ಕೋಟಿ ರೂಪಾಯಿ ಭರವಸೆ ನೀಡಲಾಗಿದೆ. ಕರ್ನಾಟಕ ಸಂಘವನ್ನು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 9 ಕೋಟಿ ರೂಪಾಯಿ ವೆಚ್ಚದ ವದಾ ಕೇಂದ್ರವನ್ನು ಸ್ಥಳಾಂತರಿಸಿ ನಿರ್ಮಿಸಲು ಅನುದಾನ ನೀಡಲಾಗಿದೆ.
ಕಾರ್ಮಿಕರ ಮಕ್ಕಳಿಗೆ ವಸತಿ ಸಹಿತ ಶಾಲೆ ನಿರ್ಮಾಣ ಮಾಡಲು 37 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಾಮಗಾರಿ ಪ್ರಾರಂಭವಾಗಲಿದೆ. ನಗರದ ಮುಸ್ಲಿಂ ಬಾಂಧವರಿಗೆ ಪ್ರಾರ್ಥನೆಗೆ ಅನುಕೂಲವಾಗುವಂತೆ ಪ್ರತ್ಯೇಕ ಪ್ರಾರ್ಥನಾ ಸ್ಥಳ ಹಾಗೂ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾದಿ ಮಹಲ್ ನಿರ್ಮಿಸಲಾಗುತ್ತದೆ. ಎಸ್ಸಿಪಿ ಮತ್ತು ಟಿಎಸ್ವಿ ಅನುದಾನದಲ್ಲಿ 13,000 ಕೊಳವೆ ಬಾವಿಗಳನ್ನು ಕೊರೆಯಿಸಲು 2 ತಾಂತ್ರಿಕ ಅಧಿಕಾರಿಗಳ ತಂಡ ರಚಿಸಲಾಗಿದೆ. ಅಂತರ್ಜಲ ಹೆಚ್ಚಿಸಲು ಚೆಕ್ ಡ್ಯಾಂ, ಬ್ಯಾರೇಜ್ ನಿರ್ಮಾಣಕ್ಕೆ 1,250 ಕೋಟಿ ರೂಪಾಯಿ ಅನುದಾನ ನೀಡಿ ಕಾಮಗಾರಿ ಪ್ರಾರಂಭಿಸಲಾಗಿದೆ. ರಾಜ್ಯದಲ್ಲಿ ಅಂತರ್ಜಲ ಹೆಚ್ಚಿಸಲು 37 ಲಕ್ಷ ಕೊಳವೆ ಬಾವಿ ಅಂತರ್ಜಲ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದರು. ಚೀಕಲಪರವಿ ಸೇರಿದಂತೆ ಬ್ಯಾರೇಜ್ಗಳ ನಿರ್ಮಾಣಕ್ಕೆ ಆಂಧ್ರ ಮತ್ತು ತೆಲಂಗಾಣದ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಸಕಾರಾತ್ಮಕ ಸ್ಪಂದನೆ ದೊರಕಿದ್ದು ಆಯಾ ರಾಜ್ಯಗಳ ಸಹಮತಿ ದೊರಕಿದ ನಂತರ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ. ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಸರ್ಕಾರ ಬದ್ಧವಾಗಿದ್ದು ಕೇಂದ್ರ ಸರ್ಕಾರ ಸಹಕಾರ ನೀಡುತ್ತಿಲ್ಲ. ಕೇಂದ್ರದ ಅನುಮತಿ ನೀಡಲು ಸರ್ಕಾರದ ಮೇಲೆ ಒತ್ತಡ ಹಾಕಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತಿ ಹೋಗಿದ್ದರಿಂದ ಎದುರಾಗಿದ್ದ ಆತಂಕವನ್ನು ಸರ್ಕಾರ ದೂರ ಮಾಡಿದೆ. ಎಲ್ಲ ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ಸಮಸ್ಯೆ ನೀಗಿಸಿದಂತಾಗಿದೆ. 3 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ನಡೆದಿವೆ ಎಂದರು. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡುವುದು ಬಿಡುವುದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಎಂದು ಮಾಜಿ ಸಚಿವ ಎನ್.ಎಸ್. ಬೋಸರಾಜ್ ಹೇಳಿದರು. ಸಂಸದರೊಂದಿಗೆ ದೆಹಲಿಗೆ ತೆರಳಿ ವಿಧಾನ ಪರಿಷತ್ ಸ್ಥಾನ ನೀಡುವಂತೆ ಮನವಿ ಮಾಡಲಾಗಿದೆ. ಸಚಿವ ಸ್ಥಾನ ಕುರಿತು ಚರ್ಚಿಸಿಲ್ಲ. 2ನೇ ಸುತ್ತಿನ ಸಚಿವ ಸ್ಥಾನ ಹಂಚಿಕೆ ಮಾಡಲಾಗುತ್ತಿದ್ದು ಸಾಕಷ್ಟು ಜನರು ಆಕಾಂಕ್ಷಿಗಳಾಗಿದ್ದಾರೆ. ಡಾ. ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಕಳೆದ ಬಾರಿ ಬೇರೆ ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿ ನೀಡಲಾಗಿದೆ. ಬೇರೆಯವರು ಉಸ್ತುವಾರಿಯಿಂದ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆಯಾಗಿಲ್ಲ. ಜಿಲ್ಲೆಯವರೇ ಸಚಿವರಾಗಬೇಕೆನ್ನುವುದು ಬೇಡಿಕೆ ಇದೆ. ಪಕ್ಷ ವರಿಷ್ಠರು ಸಕಾಲದಲ್ಲಿ ನಿರ್ಧಾರ ಕೈಗೊಳ್ಳುತ್ತಾರೆ. ಸಚಿವ ಸ್ಥಾನ ಹಂಚಿಕೆ ಕೇವಲ ಸೇವಾ ಹಿರಿತನ ಆಧಾರದ ಮೇಲೆ ಹಂಚಿಕೆಯಾಗುವುದಿಲ್ಲ. ಅಭಿವೃದ್ಧಿ, ಎಲ್ಲ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಸೇರಿದಂತೆ ಇತರೆ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಎಂದರು. 3 ವರ್ಷಗಳ ಸಚಿವ ಸ್ಥಾನದಿಂದ ತೃಪ್ತಿ ಇದೆ ಎಂದರು. ಶ್ರೀಮಾನ್ ಮೋದಿಯವರು, ಬಿಜೆಪಿಯವರು ಈ ಯೋಜನಾ ಗ್ಯಾರಂಟಿ ಸ್ಕೀಮನ್ನು ನಾವು ಹೇಳಿದ ಕೂಡಲೇ ಜನರ ಒಂದು ಸ್ಪಂದನ ಚುನಾವಣೆಯಲ್ಲಿ ನೋಡಿ ಅದನ್ನು ಅಟ್ಯಾಕ್ ಮಾಡ್ತಕ್ಕಂಥದ್ದು, ಕ್ರಿಟಿಸಿಸಮ್ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಿದರು. ಯಾವುದೇ ಈ ಸರ್ಕಾರ ಈ ರೀತಿಯಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇಲ್ಲ ಅಂತ ಮಾತನ್ನು ಪ್ರಧಾನಮಂತ್ರಿಗಳು ನೇರವಾಗಿ ಹೇಳ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರ ಜೊತೆಯಲ್ಲಿ ಒಂದು ವೇಳೆ ಅದನ್ನು ಜಾರಿಗೊಳಿಸಿದರೆ ಖಜಾನ ಖಾಲಿ ಆಗ್ತದೆ ಕರ್ನಾಟಕದಂಥ ಮಾತನ್ನು ಸಹಿತ ಪ್ರಧಾನಮಂತ್ರಿಗಳ ಬಾಯಿಲಿಂದ ಬಂದಿರುವಂಥದ್ದು. ಆದರೆ 3 ವರ್ಷದಲ್ಲಿ ಭಾಳಷ್ಟು ಯಶಸ್ವಿಯಾಗಿ ಇಡೀ ದೇಶ ಕರ್ನಾಟಕಗಳನ್ನು ನೋಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಪ್ರಯತ್ನ ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನೆಸ್ತಕ್ಕಂಥದ್ದು. ಯಾಕಂದರೆ ಇವತ್ತು ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂತೆ ನಡ್ಕೊಂಡು ಇವತ್ತು ಅವರು ರಾಜೀನಾಮೆ ಮಾಡಿದರೆ ಅದ್ರ ಜೊತೆಲಿ ಸಂಪೂರ್ಣ ಮಹಾಸಭಾ ಸಹಿತ ರಾಜೀನಾಮೆ ಆಗಿದ್ದಾರೆ. ಹೊಸ ಮುಖ್ಯಮಂತ್ರಿಗಳು, ಹೊಸ ವ್ಯವಸ್ಥೆ ಬರ್ತಾ ಇದೆ. ಆ ದಿಶೆಯಲ್ಲಿ ಇದು ಜನರಿಗೆ ನೆನೆಸ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೆ. ಸೊ ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿತ್ತು, ಈಗ 4,58,000 ಕೋಟಿಯಷ್ಟು ಇವತ್ತು ಬಜೆಟ್ ಇದೆ. ಬಜೆಟ್ಗೆ ಅವಕಾಶ ಆಗಬೇಕಾದ್ರೆ ರಿಸೋರ್ಸಸ್ ಇದ್ದರೆ ಮಾತ್ರ ಹಾಕ್ತೀವಿ. ಎಕ್ಸೆಪ್ಟ್ ಹೋದ ವರ್ಷ ಈ ವರ್ಷ ರೆವಿನ್ಯೂ ಬಜೆಟ್ ಡೆಫಿಸಿಟ್ ಅದು ಬಿಟ್ಟರೆ 19,000 ಕೋಟಿ. ಉಳಿದಂಥದ್ದೆಲ್ಲ ಯಾವಾಗಲೂ 15 ಬಜೆಟ್ನಲ್ಲಿ ಅವರು ಸರ್ಪ್ಲಸ್ ಬಜೆಟ್ ಮಾಡಿದರು ಸಿದ್ದರಾಮಯ್ಯವರು. ಓನ್ಲಿ ಈ ಸಾರಿ 19,000 ಕೋಟಿ ಮಾತ್ರ ಡೆಫಿಸಿಟ್ ರೆವಿನ್ಯೂದಲ್ಲಿ. ಯಾಕಾಯ್ತು ಅಂದರೆ ನಿಮಗೆ ಗೊತ್ತಿದೆ, 15th ಫೈನಾನ್ಸ್ನಲ್ಲಿ 11,000 ಕೋಟಿ ಕೊಡ್ತೀನಿ ಅಂತೇಳಿ ನಮ್ಮ ಫೈನಾನ್ಸ್ ಮಿನಿಸ್ಟ್ರು, ಕೇಂದ್ರ ಫೈನಾನ್ಸ್ ಮಿನಿಸ್ಟ್ರು ಮೇಡಮ್ ಅವರು ಅನೌನ್ಸ್ ಮಾಡಿದ್ದು ಕೊಟ್ಟಿಲ್ಲ. ಮತ್ತು ಅಪರ ಭದ್ರಾ ಕೊಡ್ತಂಥ 5,500 ಕೋಟಿ ಕೊಟ್ಟಿಲ್ಲ. ಪಿರಪುಳ ರೋಡಿಗೆ ಕೊಡ್ತಂದು 3,000 ಕೋಟಿ ಕೊಟ್ಟಿಲ್ಲ. ಮತ್ತು ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತಂದು ಕೊಟ್ಟಿಲ್ಲ. ಈ ರೀತಿಯಾಗಿ 15th ಫೈನಾನ್ಸ್ನಲ್ಲಿ ಮತ್ತು ಸ್ಪೆಷಲ್ ಗ್ರಾಂಟ್ ಏನು ಕೊಡ್ತಂದ್ರೆ ಕೊಟ್ಟಿಲ್ಲ. ಆ ಡಿಫಿಸಿಟ್ ಮಾತ್ರ ಇವತ್ತು ರೆವಿನ್ಯೂ ಡಿಫಿಸಿಟ್ ಆಗಿರ್ತಕ್ಕಂಥದ್ದು ಇಲ್ಲೇ ನಾವು ಗುರುತಿಸುವಂಥದ್ದು. ಸೊ ಕೇಂದ್ರ ಸರ್ಕಾರ ಅನೇಕ ಬರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳು ಕೊಟ್ಟಿದ್ರು, ಕರ್ನಾಟಕ ಕೊಟ್ಟಿರಲಿಲ್ಲ. 38,000 ಕೋಟಿಯಷ್ಟು ನಾವು ಇಲ್ಲಿ ಸೆಂಟ್ರಲ್ ಟೀಮ್ ಬಂದು ವಿಸಿಟ್ ಮಾಡಿ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು. ಕೊಡದೇ ಕಾರಣ ಸುಪ್ರೀಂ ಕೋರ್ಟ್ಗೆ ಹೋಗಿ ಡೈರೆಕ್ಷನ್ಸ್ ಕೊಟ್ಟು ನಾವು ದುಡ್ಡು ತಗೋತಕ್ಕಂಥ ಪರಿಸ್ಥಿತಿ ಪ್ರಥಮ ಬಾರಿಗೆ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಸಹಿತ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸಿದೆಂಬುದು ಇದು ಉತ್ತಮವಾದಂಥ ಒಂದು ಉದಾಹರಣೆ ಅಂತ ಹೇಳ್ತೀನಿ. ಕೋರ್ಟ್ ಮುಖಾಂತರ ಇದಕ್ಕೆ ಅನೇಕ ವರ್ಷಗಳು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇತ್ತು, ವಾಜಪೇಯಿ ಅವರಿದ್ದರು,
ವಿಶ್ವನಾಥ್ ಪ್ರತಾಪ್ ಸಿಂಗ್ ಇದ್ದರು, ಚಂದ್ರಶೇಖರ್ ಹೋದರು. ಯಾವ ಸರ್ಕಾರದಲ್ಲಿ ಈ ರೀತಿಯಾಗಿ ಯಾವ ರಾಜ್ಯಕ್ಕೂ ಅನ್ಯಾಯ ಆಗಿಲ್ಲ. ಆದರೆ ಶ್ರೀಮಾನ್ ಮೋದಿಯವರು ಕೇವಲ ಮಣತಾಯಿ ಧೋರಣೆಯಿಂದ ಇವತ್ತು ಕೋರ್ಟ್ಗೆ ಹೋಗಿ ಬರಪರಿಹಾರಕ್ಕೆ ಕರ್ನಾಟಕ ಬರಬೇಕಾಗಿದ್ದು ತಗೊಳ್ತಕ್ಕಂಥ ಒಂದು ಪರಿಸ್ಥಿತಿನೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಶ್ರೀಮಾನ್ ಮೋದಿಯವರ BJP ಸರ್ಕಾರ ಅಂತೇಳಿ ಸಂದರ್ಭದಲ್ಲಿ ನೆನೆಸ್ಬೇಕು. ಈ ರೀತಿಯಾದಂಥ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಸಹಿತ 3 ವರ್ಷದಲ್ಲಿ ನಾವು ವಿತಿನ್ ದಿ ಲಿಮಿಟ್ಸ್ ಏನು ಸಾಲ ಮಾಡಿದೆ ಅದೊಂದೇ ಹೇಳ್ತಾ ತಿರ್ತಾರೆ ನಮ್ಮ BJP ಲೀಡರ್ಸ್ ಎಲ್ಲ. ಸಾಲ ತಮಗೆ ಗೊತ್ತಿದೆ, ಎಲ್ಲರೂ ಬರೆಯೋದಕ್ಕೆ ಸುಮ್ಮನೆ ನಿಮಗೆಲ್ಲ ಗೊತ್ತಿದೆ, ನಾವು ನೆನೆಸುವಂಥ ಕೆಲಸ ಮಾಡ್ತೇವೆ. ಇಡೀ ಸ್ವಾತಂತ್ರ್ಯ ಬಂದಾಗಲಿಂದ ಕೇಂದ್ರ ಸರ್ಕಾರದಲ್ಲಿ 2014 ನಮ್ಮ ಮನಮೋಹನ್ ಸಿಂಗ್ ಅವರು BJPಗೆ ಹ್ಯಾಂಡ್ ಓವರ್ ಮಾಡೋದ ಸಂದರ್ಭದಲ್ಲಿ ಇಡೀ ರಾಷ್ಟ್ರದ ಸಾಲ ಇರತಕ್ಕಂಥ 53 ಲಕ್ಷ 53 lakhs crores ಇವತ್ತು 2,06,000 ಕೋಟಿ ಇವತ್ತು ಅಂದರೆ 1,56,000 ಕೋಟಿಯಷ್ಟು ಈ 13 ವರ್ಷದಲ್ಲಿ ಅವರು ಸಾಲ ಮಾಡಿರ್ತಕ್ಕಂಥ. ಇಡೀ ಸ್ವಾತಂತ್ರ್ಯ ಬಂದಾಗಲಿಂದ ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ನಮ್ಮ ಪ್ರತಾಪ್ ಸಿಂಗ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇರ್ಬೋದು, ಯಾರಿರ್ಬೋದು, ಎಲ್ಲ ಸೇರಿ ಮೋದಿಯವರಿಗೆ ಹ್ಯಾಂಡ್ ಓವರ್ ಮಾಡೋ ಸಂದರ್ಭದಲ್ಲಿ 53 ಲಕ್ಷ ಕೋಟಿ ಮಾತ್ರ ಸಾಲ ಇತ್ತು. ಇವತ್ತಾಗಿರ್ತಕ್ಕಂಥದ್ದು 1,56,000 ಕೋಟಿಯಷ್ಟು ಮಾಡಿದ್ರು. ಸೊ ಎಷ್ಟು ಪರ್ಸೆಂಟೇಜ್ ಸಾಲ ಮಾಡಿದಿರೋದಕ್ಕೆ. ಅದೇ ರೀತಿಯಾಗಿ ನಮ್ಮ ಸಾಲ ಸಹಿತ ಇವತ್ತು ನಾವು ಏನು ವಿತಿನ್ ದಿ ಲಿಮಿಟ್ಸ್ನಲ್ಲಿ 25% ಒಳಗಿರಬೇಕು, 24.9% ಮಾತ್ರ ಇವತ್ತು ಅನೇಕ ಬಾರಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಫ್ಲೋರ್ನಲ್ಲಿ ಹೇಳಿದ್ದಾರೆ, ಹೊರಗಡೆ ಸಹಿತ ಹೇಳಿದ್ದಾರೆ. ವಿತಿನ್ ಲಿಮಿಟ್ಸ್ನಲ್ಲಿ ನಾವಿದ್ದೀವಿ. ಫಿಸಿಕಲ್ ಡೆಫಿಸಿಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನೂ ನಾರ್ಮ್ಸ್ ಪ್ರಕಾರ ಕರ್ನಾಟಕ ಸರ್ಕಾರ ಇಷ್ಟು ವರ್ಷ ಮತ್ತು ಈ 3 ವರ್ಷದಲ್ಲಿ ಸಹಿತ ಮೇಂಟೈನ್ ಮಾಡಿರ್ತಕ್ಕಂಥದ್ದು ಸ್ಮರಿಸ್ತಕ್ಕಂಥದ್ದು. ಡೆಫಿಸಿಟ್ ಬಡ್ಜೆಟ್ ಮಾತ್ರ ರೆವಿನ್ಯೂ ಡೆಫಿಸಿಟ್ಟು 19,000 ಕೋಟಿ ಮಾತ್ರ ಇರತಕ್ಕಂಥದ್ದು ಬಿಟ್ಟರೆ ಉಳಿದಿದ್ದೆಲ್ಲ ವಿತಿನ್ ಲಿಮಿಟ್ಸ್ನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವೆಲ್ ಮೇಂಟೈನ್ ಮಾಡಿದ್ರೆ ಎಂಬ ಉದ್ದೇಶಕ್ಕಾಗಿ ಈ ಸಂದರ್ಭದಲ್ಲಿ ತಮಗೆ ಈ ಮಾಹಿತಿ ಕೊಡ್ತಾರೆ. ಯಾಕಂದರೆ ಅದ್ರ ಬಗ್ಗೆ ಭಾಳಷ್ಟು ಕೆಟ್ಟದಾಗಿ ಜನರೆಲ್ಲ ಮಾತಾಡ್ತಿದ್ರು, ನಮಗೂ ಭಾಳ ತೊಂದರೆ ಆಗಿತ್ತು. 5 ವರ್ಷದಲ್ಲಿ ಇನ್ನೊಂದು ಸರ್ಕಾರದಲ್ಲಿ ಆ ಹಾಸ್ಪಿಟ್ಲ್ ಎಲ್ಲ ಮುಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇರೋದ್ರಿಂದ ಅವ್ರ ಸಹಕಾರದೊಂದಿಗೆ ಮತ್ತು ಹಾಸ್ಪಿಟ್ಲ್ನಲ್ಲಿ ರಾಮ್ ಹಾಸ್ಪಿಟ್ಲ್ ಅದು ಭಾಳ ಸುಸಜ್ಜಿತವಾಗಿ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಪೂರ್ತಿ ಜವಾಬ್ದಾರಿ ತಗೊಂಡು ಅದು ಬೇಕಾಗಿರ್ತಕ್ಕಂಥ ಹಣ ಒದಗಿಸಿ ಕಂಪ್ಲೀಟಾಗಿ ಮಾಡಿರ್ತಕ್ಕಂಥಿರ್ಬೋದು. ಅದರ ಜೊತೆಯಲ್ಲಿ ಹಾಸ್ಪಿಟಲ್ ಇಂಪ್ರೂವ್ ಮಾಡಿ, ಡಾಕ್ಟರ್ಸ್ನ ಇಂಪ್ರೂವ್ ಮಾಡಿ, ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸೂಪರ್ವೈಸನ್ ಮಾಡೋದ್ರ ಮುಖಾಂತರ ಮತ್ತು ಸಚಿವರು ಸಹಿತ CM ಚಂದ್ರ ಪ್ರಕಾಶ್ ಪಾಟೀಲ್ ಸಹಿತ ಅವರು ಸಹಿತ ಸಾಕಷ್ಟು ಇಂಟ್ರೆಸ್ಟ್ ಮಾಡೋದ್ರ ಮುಖಾಂತರ ಅದನ್ನು ಪೂರ್ತಿ ಡೆವಲಪ್ ಮಾಡಿ ಜನರಿಗೆ ಡಯಾಲಿಸಿಸ್ ಇರ್ಬೋದು, ಸ್ಟಂಟ್ ಆಗ್ತಕ್ಕಂಥ ಇರ್ಬೋದು, ಎಲ್ಲ ರೀತಿಯಾಗಿ ಇವತ್ತು ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಭಾಳ ಜನರಿಗೆ ಅನುಕೂಲವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥ ಮಾತನ್ನು ಇವತ್ತು ಜನರುಗಳದ್ದು ಕೇಳ್ತಾ ಇಲ್ಲ. ಅದರ ಜೊತೆಯಲ್ಲಿ ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲ್ ಬಜೆಟ್ನಲ್ಲಿ 50 ಕೋಟಿ ರೂಪಾಯಿಯಷ್ಟು ಈಗಾಗಲೇ ಘೋಷಣೆ ಮಾಡಿ 25 ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಅದಕ್ಕೆಲ್ಲ ಪ್ರಾರಂಭ ಸಹಿತ ಮಾಡಿ ಕೆಲಸ ನಡೀತಾ ಇದೆ. ಹೀಗಾಗಿ ರಾಯಚೂರಿನಲ್ಲಿ MCH ಹಾಸ್ಪಿಟ್ಲ್ ಹಿಂದಿನ ಸರ್ಕಾರದಲ್ಲಿಗೆ ಶ್ರೀಮಾನ್ ಕಾದ್ರವರು ಇದ್ದಾಗ ಅದನ್ನು ಅಪ್ರೂವ್ ಮಾಡಿಕೊಟ್ಟು ಹೋದರು. ಮಾನ್ಯಗೊಂದು ರಾಯಚೂರಿಗೊಂದು ಎಲ್ಲ ಆಗಿದೆ. ಸೊ ಈ ರೀತಿಯಾಗಿ ಆರೋಗ್ಯದ ವಿಷಯದಲ್ಲಿ ಏನೇನು ಸಾಧ್ಯ ಆಗ್ತದೋ ಅದನ್ನೆಲ್ಲ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳ ಜೊತೆಯಲ್ಲಿ. ಅದರಲ್ಲಿ ಅವರು ಉಳ್ಕೋದವ್ರು ಸಾಲ ಕೊಡಬೇಕಾದ್ರೆ ನಿಮಗೆ ಈ ಕಾಂಪ್ಲೆಕ್ಸ್ಗಳು ಇವು ಮಾಡಿ ಅದು ಇನ್ಕಮ್ ಉತ್ಪತ್ತಿ ಆಗತಕ್ಕಂಥ ಮಾಡಬೇಕಾಗ್ತದೆ. ನಾವು ಏನು ರೋಡಿಗೆ ಕೊಡ್ತೀವಿ, ರೋಡ್ಗಳಿಗೆ ಇಲ್ಲಿಗಳು ಕೊಡೋದಿಲ್ಲ, ಉತ್ಪತ್ತಿ ಕಾಂಪ್ಲೆಕ್ಸ್ಗಳು ಮಾಡ್ತಕ್ಕಂಥದ್ದು ಉತ್ಪತ್ತಿ ಮಾಡ್ತಾರೆ. ಅದನ್ನೇನೋ ಅವ್ರಿಗೆ ಈಗಾಗಲೇ ಡಿಸ್ಕಷನ್ ಆಗ್ಯದ, ಫೈನಲೈಸ್ ಮಾಡಿಲ್ಲ. ಈ ವೆಜಿಟೇಬಲ್ ಮಾರ್ಕೆಟ್, ಉಸ್ಮಾನಿಯಾ ಮಾರ್ಕೆಟು, ಅದು ಅದೇ ರೀತಿಯಾಗಿ ಬೇರೆ ಬೇರೆ ಅದರಲ್ಲಿ ಫ್ರೂಟ್ಸು ಇವು ಮತ್ತು ಕೋಲ್ಡ್ ಸ್ಟೋರೇಜ್ ಇಂಥವೆಲ್ಲ ಮಾಡಿ ಎಲ್ಲ ಅಲ್ಲಿ ಬಗಲಾಗಿ ಜಾಗನೇ ಇತ್ತು. ಉಸ್ಮಾನಿಯಾ ಮಾರ್ಕೆಟ್ ಬಗಲಾಗಿ 1 ಎಕರೆ 4 ಗುಂಟೆ ಇತ್ತು. ಅದು ಇದೆಲ್ಲ ಸೇರಿಸಿ ಒಂದು ಕಾಂಪ್ಲೆಕ್ಸ್ ಕಂಪ್ಲೀಟ್ ಮಾಡಿ ವೆಜಿಟೇಬಲ್ಸು, ಫ್ರೂಟ್ಸು, ಕೋಲ್ಡ್ ಸ್ಟೋರೇಜ್ ಎಲ್ಲವನ್ನೂ ಮಾಡಿ ಪರಿಪೂರ್ಣವಾಗಿ ಪಾರ್ಕಿಂಗ್ ಸಹಿತ ಒಳ್ಳೆ ಜಾಗ ಅರೇಂಜ್ ಮಾಡಬೇಕು ಎಂಬುದು ಪ್ಲ್ಯಾನ್ ಮಾಡ್ತಾರೆ. ಇದನ್ನು ಫೈನಲ್ ನಿರ್ಧಾರಕ್ಕೆ ಬಂದಿಲ್ಲ. ನೀವು ಸುಮ್ಮನೆ ಬರುವಂಥ ವರ್ಷದಲ್ಲಿ ಆಗುವಂಥ ಡೆವಲಪ್ಮೆಂಟ್ಗೆ ಆಗಿರ್ತಕ್ಕಂಥದ್ದು ಅವ್ರೇನು ರೂಪರೇಷೆ ಅಧಿಕಾರಿಗಳು ಮಾಡ್ತಾರೆ. ಮತ್ತು ಅದೆಲ್ಲ ರಾಜ್ಯದಲ್ಲಿ ಏನು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಆ CSR ಫಂಡ್ನೆಲ್ಲ ಕ್ರೋಢೀಕರಣ ಮಾಡಿ ಅವ್ರ ಜೊತೆಲಿ 3 ಮೀಟಿಂಗ್ ಅವರು ಮಾಡಿದ್ದಾರೆ. ನಮ್ಮ MB ಪಾಟೀಲ್, ಶಿವಕುಮಾರ್ ಅವರು ಎಲ್ಲ ಮಾಡಿ ಎಜುಕೇಷನ್ ಮಿನಿಸ್ಟರ್ ಅದನ್ನೆಲ್ಲ ಅವರೇ ಬಿಲ್ಡಿಂಗ್ ಕಟ್ಕೊಡ್ಬೇಕು, ಉಳಿದ ಮೇಂಟೆನೆನ್ಸ್ ಸರ್ಕಾರ ಮಾಡಬೇಕು ಅಂತೇಳಿ ಅವು ಸಹಿತ ಈಗೆಲ್ಲ ಕಾನ್ಸ್ಟಿಟ್ಯೂನ್ಸಿಗೆ 3 ಅಂತೆ ರಾಜ್ಯ ಸರ್ಕಾರ ಕೊಟ್ಟಿದೆ. ನಮ್ಮ KKRDB ಏರಿಯಾದಲ್ಲಿ 5 ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ KKRDB ಅವರು ಮಾಡಿ 8 ಸ್ಕೂಲ್ಸನ್ನು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ
ಈ ಭಾಗದಲ್ಲಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. 1ನೇ ತಾರೀಕು ಶಿವಮೊಗ್ಗದಲ್ಲಿ ಮಾಡಬೇಕಾಗಿತ್ತು ಶ್ರೀಮಾನ್ ಸಿದ್ದರಾಮಯ್ಯವ್ರಿಗೆ, ಸರ್ಕಾರಿ ರೀತಿ ಆಗೋದ್ರಿಂದ ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಆ ರೀತಿಯಾಗಿ ಈ ಭಾಗದಲ್ಲಿ ಎಜುಕೇಷನ್ ಹೆಲ್ತ್ ಬಗ್ಗೆ ಸಾಕಷ್ಟು ಪ್ರಯತ್ನ ಈ 3 ವರ್ಷದಲ್ಲಿ ನಡೆದಿರ್ತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ಇವತ್ತು ಕನ್ವೆನ್ಷನ್ ಹಾಲು ಈಗಾಗಲೇ ನಮ್ಮ KKRDBಯಿಂದ ನಮ್ಮ ಮ್ಯಾಕ್ರೋ ರಾಯಚೂರು ಸಿಕ್ಕಿರ್ತಕ್ಕಂಥ ಮ್ಯಾಕ್ರೋ ಹಣದಲ್ಲಿ ಅದು ಈಗಾಗಲೇ ಹೋದ ವರ್ಷ ನಿರ್ಧಾರ ಆಯಿತು. ಈಗ ಯೂನಿವರ್ಸಿಟಿ ಭಾಗದಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ, ಅಲ್ಲಿ ಆಗೋದ ಮುಖಾಂತರ ಅದನ್ನು ಬರೋದು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಬರುವಂಥ ದಿನಗಳಲ್ಲಿ ರಾಯಚೂರು ನಗರದಲ್ಲಿ ಉತ್ತಮವಾದಂಥ ಸುಮಾರು 2000 ಸೀಟುಗಳು ಆಸನಗಳು ಇರ್ತಕ್ಕಂಥ ಒಂದು ಉತ್ತಮವಾದಂಥ ಕನ್ವೆನ್ಷನ್ ಹಾಲು ರಾಯಚೂರು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಮ್ಯಾಕ್ರೋ ಇದೆಲ್ಲ ಕೊಟ್ಟಿರ್ತಕ್ಕಂಥ ಸಹಿತ ನಿಮ್ಗೆ ಗೊತ್ತಿದೆ. ಆಮೇಲೆ ನಾವು ಜೈಲ್ ಶಿಫ್ಟಿಂಗ್ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡಿದ್ವಿ ನಾವು. ಯಾಕಂದರೆ ಅಲ್ಲಿ ಮತ್ತೆ ಅನೇಕ ರೀತಿಯಾದ ನಗರಕ್ಕೆ ಅನುಕೂಲ ಆಗ್ತದೆ ಈಗಾಗಲೇ 30 ಎಕರೆ ಜಾಗ ಕೊಟ್ಟಿವಿ. ಈಗಾಗಲೇ ಫೆನ್ಸಿಂಗ್ ಸಹಿತ ಅಲ್ಲಿಗೆ ಹಾಕಿದ್ದಾರೆ. ಈಗ ಮುಂದೆ ಬರುವ ದಿನಗಳಲ್ಲಿ ಅದಕ್ಕೆ 84 ಕೋಟಿ ಅಷ್ಟು ಎಸ್ಟಿಮೇಟ್ ಆಗಿದೆ. ಅದು 300 ಮಂದಿ ಜೈಲರ್ಸ್ಗೆ ಆಧುನಿಕವಾದಂಥ ಜೈಲು ಕಟ್ಟಬೇಕಾಗ್ತದೆ. ಸ್ವಲ್ಪ ಟೈಮ್ ಆಗ್ತದೆ ಅದಕ್ಕೆ. ಯಾಕಂದರೆ ರಾಜ್ಯಸಭಾ ಅಧ್ಯಕ್ಷರು ನಮ್ಮ ಏರಣ್ಣಲ್ಲಿ ನಾನು ಹೇಳ್ತಾ ಇದ್ದೆ, ನೀವು ನೋಡಿದ್ರೆ ಹಳೆಯದು ಹೆಂಗೆ ಅದು ಪ್ಲ್ಯಾಟ್ಫಾರ್ಮ್ ಹೆಂಗಿತ್ತು ಏನಿತ್ತು. ಆ ಪ್ಲ್ಯಾಟ್ಫಾರ್ಮ್ ಹಾಕಿದ್ರೆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕೂತ್ಕೊಂಡು ಕೆಳಗೆ ಶಾಮಿಯಾನ ಹಾಕ್ಲಿಕ್ಕೆ ಬರ್ತಿಲ್ಲ, ಮಕ್ಕಳು ಕಾಣ್ತಿಲ್ಲ. ಅದನ್ನು ಪರಿವರ್ತನೆ ಮಾಡಬೇಕಂತ ಭಾಳಷ್ಟು ದಿವಸದಿಂದ ಹೇಳಿದ್ವಿ. ಆಗಲಿ ಅದಕ್ಕೂ ನಾವು ಸುಮಾರು 2.5 ಕೋಟಿ ಖರ್ಚು ಮಾಡಿ ಅದನ್ನು ಮಹಿಳಾ ಸಮಾಜವನ್ನು ಜನರಿಗೆ ಅನುಕೂಲವಾಗೋದು ಮಾಡಿದ್ವಿ. ಈಗ ಅದನ್ನು ಕವರ್ ಮಾಡಲಿಕ್ಕೆ ಸಹಿತ ಪೆವಿಲಿಯನ್ ಮೇಲೆ ಅದಕ್ಕೆ ಸಹಿತ ದುಡ್ಡು ಇಟ್ಟಿವಿ. ಮೇಲೆ ಬಿಸಿಲಿಗೂ ಮಳೆಗೆ ತೊಂದರೆ ಆಗಬಾರ್ದು ಅದನ್ನು ಸಹಿತ ಈಗ ಟೆಂಡರ್ ಕರೀತಾರೆ. ಸೊ ಆ ರೀತಿಯಾಗಿ ಮಹಿಳಾ ಸಮಾಜ ಅದ್ರ ಜೊತೆಲಿ ನಮ್ಮ ಶಾಂತಪ್ಪನವ್ರು ಇಲ್ಲೇ ಇದ್ದಾರೆ. ನಮ್ಮ ಕರ್ನಾಟಕ ಸಂಘ 99 ಇಯರ್ಸ್ ಬಂದವ. ಈಗ ಇನ್ನೂ 1 ವರ್ಷ 100 ವರ್ಷ ಆಯ್ತು. ಇಡೀ ರಾಜ್ಯದಲ್ಲಿ 3 ಇದ್ದಾವೆ, ಧಾರವಾಡ, ಶಿವಮೊಗ್ಗ, ರಾಯಚೂರು. ಸೊ ಅದಕ್ಕೆ ಸಹಿತ ನಾವು ಮೊದಲೊಂದು ಪ್ರಯತ್ನ ಮಾಡಿದೆ. ಇದಕ್ಕೆ 1,04,00,000 ರೂಪಾಯಿ ಕೊಡಿಸಿದ್ದೆ. ಅದರಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ, ಒಂದು ಹಾಲು. ಅದರ ಜೊತೆಯಲ್ಲಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರಿಪಡಿಸಬೇಕು. ಈಗ ಅದಕ್ಕೆ ಇನ್ನೂ ಬೇಕಾದರೆ ಅದಕ್ಕೆ ಇನ್ನೂ ಮೈಕ್ ಸಿಸ್ಟಮ್ದು ಅದರೊಳಗೆ ಡೋರ್ಸು ಗೀರ್ಸು ಟಾಯ್ಲ್ಸ್ ಆಗಿದ್ರೆ ಇನ್ನೂ 33 ಲಕ್ಷ ಮನೆ ಟೆಂಡರ್ ಆಗಿದೆ. ಕಾರ್ಪೊರೇಷನಲ್ಲಿ ಕೊಟ್ಟರು 33 ಲಕ್ಷ. ಅದರಿಂದ ಅದು ಪರಿಪೂರ್ಣವಾಗಿ ಜನರಿಗೆ ಅನುಕೂಲ ಆಗ್ತದೆ. ಹಳೆ ಬಿಲ್ಡಿಂಗನ್ನು ಮತ್ತು ಅದರಂಗೆ ಉಳಿಸಿ ಅದನ್ನೆಲ್ಲ ಛತ್ ತೆಗಿಬೇಕಂತೇಳಿ ಆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೇಳಿದ್ರು. ಅದಕ್ಕೆ 50 ಲಕ್ಷ ರೂಪಾಯಿಯಷ್ಟು ನಾನು ಹಟ್ಟಿಗಳ ಮೆಣಸಿನಿಂದ CSR ಫಂಡಿಂದ ಕೊಡಿಸಿದ್ವಿ ಈಗಾಗಲೇ. ಅವರಿಗೆ ಶ್ರೀಮಾನ್ MP ಅವರು ಸಹಿತ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 65 ಲಕ್ಷದಿಂದ ಆ ಹಳೆ ಬಿಲ್ಡಿಂಗನ್ನು ಅದು ಮಾನ್ಯುಮೆಂಟ್ ಹಂಗೆ ಆ ರೀತಿ ಉಳಿಸ್ಬೇಕಂತ ರೀತಿಯಲ್ಲಿ ಅವರೇ ನಿರ್ಧಾರ ತಗೊಂಡಾರೆ. ಅದಕ್ಕೊಂದು 65 ಲಕ್ಷ, ಇದಕ್ಕೊಂದು 33 ಲಕ್ಷ, 1 ಕೋಟಿ ರೂಪಾಯಿ ಈಗ ಕೊಡಿಸಿ. ಹೋದ ಸಲ 1 ಕೋಟಿ ಕೊಡಿ, 2 ಕೋಟಿ ರೂಪಾಯಿ ಕರ್ನಾಟಕ ಸಲ ಕೊಟ್ಟು ಈಗೆಲ್ಲ ಕಾಂಪೌಂಡ್ ಮಾಡಿ ಅದನ್ನೆಲ್ಲ ಒಳ್ಳೆ ರೀತಿಯಿಂದ ಜನರಿಗೆ ಆ ಭಾಗದಲ್ಲಿ ಅನುಕೂಲ ಆಗಲಿ ಅಂತ ಮಾಡಿದ್ವಿ. ಅದ್ರ ಜೊತೆಲಿ ಈ ಸಾತ್ ಕಚೇರಿ ಮುಂದೆ ಅಲ್ಲೆಲ್ಲ ಪಾಪ ಸ್ಟ್ರೈಕ್ ಮಾಡೋರಿಗೆಲ್ಲ ಜಾಗ ನಿರ್ಧಾರ ಮಾಡಿದ್ರು ಹಿಂದಿನ DC ಅವರು. ಅವ್ರಿಗೆಲ್ಲ ತೊಂದರೆ ಆಗ್ತಿತ್ತು, ಮಹಿಳೆಯರು ಇವರು ರಾತ್ರಿಯಲ್ಲ. ಅದನ್ನೆಲ್ಲ ಅನುಕೂಲ ಆಗಲಿ, ಯಾರೇ ಇದ್ದರೆ ಪ್ರತಿಭಟನೆ ಮಾಡೋದು ಜನಪರವಾಗಿ ಮಾಡ್ತಾರೆ, ಸಂಘಟನೆಗಳು ಮಾಡ್ತಾರೆ ಅಂತೇಳಿ ಅದಕ್ಕೆ ಸಹಿತ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ರೀತಿಯಾಗಿ 4 ಗಾರ್ಡನ್ಗಳಿಗೆ ಒಂದು 2 ಕೋಟಿ ರೂಪಾಯಿ ಕೊಡೋದ್ರ ಮುಖಾಂತರ ಮತ್ತೊಂದು 2 ಕೋಟಿ ರೂಪಾಯಿ ಪಬ್ಲಿಕ್ ಕೊಡಲಿಕ್ಕೆ RDO ಸಹಿತ ಕೊಟ್ಟಿದ್ದಾರೆ. ಆ ಗಾರ್ಡನ್ ಸಹಿತ ಇನ್ನು ಅಭಿವೃದ್ಧಿ ಮಾಡಬೇಕು. ಒಟ್ಟಾರೆ ಗಾರ್ಡನ್ಗಳಿಗೆ ನಮ್ಮದೇನು RDA ಮತ್ತು ಸರ್ಕಾರದಿಂದ ಇಲಾಖೆಯಿಂದ ಎಲ್ಲ ಕಡೆನೂ ಅವರು ಇವತ್ತು ಜಿಲ್ಲಾಧಿಕಾರಿಗಳ ಒಂದು ಪ್ರಯತ್ನ ಮಾಡಿ ಆ ದುಡ್ಡು ಅನುದಾನ ಸಿಗೋದ್ರ ಮುಖಾಂತರ ಆ ಕೆಲಸ ಎಲ್ಲ ಪ್ರಾರಂಭ ಆಗಿದೆ. ಸೊ ಇನ್ನು ಉಳಿದಂಥ ಗಾರ್ಡನ್ಗಳು ಸಹಿತ ಮಾಡುವಂಥ ಒಂದು ಅವಕಾಶ ಇದೆ. ನೀವು ಹೇಳ್ದಂಗೆ ಕ್ರಿಮಿನೇಷನ್ ಸೆಂಟರ್ನೂ ಸ್ಥಾನದಲ್ಲಿ ಅಂದರೆ ಇದು ಸೀರಿಯಸ್ ಪ್ರಾಬ್ಲಮ್. ಅಷ್ಟು ಅತಿ ಹೆಚ್ಚು ಮಾಡ್ತಾಯಿದ್ದೀವಿ. ಯಾವ್ರೇಜ್ ನಮ್ಮ ಹತ್ರ ಇರ್ತಕ್ಕಂಥ ಇನ್ಫಾರ್ಮೇಷನ್ ಅಫಿಷಿಯಲಿ ಪರ್ಮಿಷನ್ ತಗೊಂಡು 37 ಲಕ್ಷ ಬೋರ್ವೆಲ್ ಇದ್ದಾವೆ, 37 lakhs ಬೋರ್ವೆಲ್ಸ್. ಅನ್ಅಫಿಷಿಯಲಿ ಸಾಕಷ್ಟೇ ಇದ್ದಾವೆ. ಈ ಕಾಂಪೌಂಡಲ್ಲಿದ್ದು ನಮ್ಮಲ್ಲಿದ್ದು ನಿಮ್ಮಲ್ಲಿದ್ದು ಅವೆಲ್ಲ ಲೆಕ್ಕಕ್ಕೆ ಬರೋದು. ಅಷ್ಟು ಬೋರ್ವೆಲ್ಗಳಿಂದ ವಾಟರ್ ಡೈಲಿ ಚೆಕ್ ಮಾಡ್ತಿರ್ತದೆ. ಹಾಗಾಗಿ ಗ್ರೌಂಡ್ ವಾಟರ್ ಪರಿಸ್ಥಿತಿಯಲ್ಲಿ ವೇರಿಯೇಷನ್ಸ್ ಭಾಳ ಆಗ್ತಿದೆ. ಅದನ್ನು ಸರಿಪಡಿಸ್ಬೇಕಾದ್ರೆ ನಾವು ಭೂಮಿಯಲ್ಲಿ ಅಂತರ್ಜಲ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಸತತವಾಗಿ ನಡಿಬೇಕಾಗ್ತದೆ. ಮಾಡದಿದ್ದರೆ 1-2 ವರ್ಷದಲ್ಲಿ ಪೂರ್ತಿ ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 65% ಅಷ್ಟು ನಾವು ಅದು ಕುಡಿದಿರ್ಬೋದು. ಈ ಸಂದರ್ಭದಲ್ಲಿ ಸಂಸದ ಜಿ. ಕುಮಾರ್ ನಾಯಕ್, ಮೊಹಮ್ಮದ್ ಶಾಲಂ, ಜಯಣ್ಣ, ಕೆ. ಶಾಂತಪ್ಪ, ಜಯವಂತರಪ್ಪ ತಂಗೆ, ನರಸಿಂಹ ಮಾಡಗಿರಿ, ಅಮರೇಗೌಡ ಹಂಚಿನ, ರುದ್ರಪ್ಪ ಅಂಗಡಿ, ಸಾಜಿದ್ ಸಮೀರ್, ಆಂಜನೇಯ ಕುರುಬದೊಡ್ಡಿ, ವಿ. ಲಕ್ಷ್ಮೀರೆಡ್ಡಿ, ನರಸರೆಡ್ಡಿ, ಯು. ಗೋವಿಂದ ರೆಡ್ಡಿ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರಿದ್ದರು. ರಸ್ತೆ ಅಪಘಾತಗಳು ಒಳಗೊಂಡಂತೆ ಬಾಕಿ ಇರುವ ಪ್ರಕರಣಗಳಲ್ಲಿ 50% ದಂಡ ರಿಯಾಯಿತಿ ಸರ್ಕಾರ ಘೋಷಿಸಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಸಿದ್ದರಾಮಪ್ಪ ಕಲ್ಯಾಣರಾವ್ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2006ರಿಂದ 22ರವರೆಗಿನ ಪ್ರಕರಣಗಳಲ್ಲಿ ದಂಡ ಪಾವತಿಸಲು ಜೂನ್ 21ರಿಂದ ಜುಲೈ 10ರವರೆಗೆ ಈ ಚಾನೆಲ್ ಮೂಲಕ ಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ. ಆರ್ಟಿಒ ಹಾಗೂ ಇತರೆ ರಸ್ತೆ ಅಪಘಾತಗಳ ಪ್ರಕರಣಗಳಲ್ಲಿ ಶೇಕಡಾ 50 ದಂಡ ವಿನಾಯಿತಿ ಇದು ಸದುಪಯೋಗ ಪಡೆಯಬೇಕೆಂದರು. ಜುಲೈ 11ರಂದು ಜಿಲ್ಲೆ ಮತ್ತು ತಾಲೂಕು ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು, ಬಾಕಿ ಇರುವ ಸಿವಿಲ್, ಕ್ರಿಮಿನಲ್ ಮೊಕದ್ದಮೆಗಳು, ಮೋಟಾರ್ ವಾಹನ ಕಾಯ್ದೆ ಪ್ರಕರಣಗಳು, ಇತರೆ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಲಾಗುತ್ತದೆ. ಕಕ್ಷಿದಾರರು, ನ್ಯಾಯವಾದಿಗಳು ಹಳೆ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶ ಬಳಸಿಕೊಳ್ಳಬೇಕೆಂದರು. ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಈರಣ್ಣ ಮಾಹಿತಿ ನೀಡಿ, ಜಿಲ್ಲೆಯಲ್ಲಿ 2011-12ನೇ ಸಾಲಿನಿಂದ 2021-22ನೇ ಸಾಲಿನವರೆಗೆ ಒಟ್ಟು 6070 ಪ್ರಕರಣಗಳಿದ್ದು, ಶೇಕಡಾ 50 ದಂಡ ಶುಲ್ಕ ವಿನಾಯಿತಿ ಸದುಪಯೋಗ ಪಡೆಯಬಹುದಾಗಿದೆ. ಸಾರ್ವಜನಿಕರು ಕಚೇರಿ ಅವಧಿಯಲ್ಲಿ ಮಾಹಿತಿ ಪಡೆದು ಪ್ರಕರಣಗಳನ್ನು ಮುಕ್ತಾಯಗೊಳಿಸಬೇಕೆಂದರು. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷದ 2ನೇ ಲೋಕ ಅದಾಲತನ್ನು ನಾವು ದಿನಾಂಕ 11/7/2026ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಮತ್ತು ಕೇಂದ್ರ ಜಿಲ್ಲಾ ಸ್ಥಾನದಲ್ಲಿ ಹಮ್ಮಿಕೊಂಡಿದ್ದು, ಇದರ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದೇನೆಂದರೆ, ಟ್ರಾಫಿಕ್ ಈ ಚಾನೆಲ್ ಪ್ರಕರಣಗಳು ಮೇ 2026ರಿಂದ ಪೂರ್ವದಲ್ಲಿ ಆಗಿರುವಂಥ ಪ್ರಕರಣಗಳಲ್ಲಿ 50% ವಿನಾಯಿತಿಯನ್ನು ಕೊಡಲಾಗಿದೆ. ಹೀಗಾಗಿ ಈ ಚಾನಲ್ ಪೊಲೀಸ್ ಈ ಚಾನಲ್ ಇದರಲ್ಲಿ ದಾಖಲಾಗಿರುವಂಥ ಪ್ರಕರಣಗಳನ್ನು ಸುಮಾರು 20 ದಿವಸಗಳ ಕಾಲ ಈ 50% ವಿನಾಯಿತಿಯನ್ನು ಕೊಡಲಾಗಿದೆ. ಅದು ಯಾವತ್ತಿಂದ ಪ್ರಾರಂಭ ಆಗುತ್ತೆ ಅಂತಂದರೆ 21/6/2026ರಂದು ಪ್ರಾರಂಭವಾಗಿ 10/7/2026ರವರೆಗೆ ನಡೆಯುತ್ತದೆ. ಅಂದರೆ 20 ದಿವಸಗಳ ಕಾಲ ಈ ಕ್ಯಾಂಪೇನನ್ನು ನಡೆಯುತ್ತೆ. ಅಂದರೆ ಇದರಲ್ಲಿ ಯಾರ್ಯಾರಿಗೆ ಫೈನ್ ಆಗಿದೆ, ಈ ಚಾನಲ್ ಮುಖಾಂತರ ಫೈನ್ ಆಗಿದೆ, ಟ್ರಾಫಿಕ್ ಈ ಚಾನಲ್ ಫೈನ್ ಆಗಿದ್ದವು, ಅದರಲ್ಲಿ ಯಾರ್ಯಾರು ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದೆವು ಅಂಥವರೆಲ್ಲರೂ ಈ 50% ವಿನಾಯಿತಿಯನ್ನು ಕೊಡಲಾಗಿದೆಯೋ ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಈ ಸಲ ಲೋಕ ಅದಾಲತ್ನಲ್ಲಿ RTO ಇಲಾಖೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಗಳಲ್ಲಿ 1991ರಿಂದ 2022ರವರೆಗೆ ದಾಖಲಾಗಿರುವಂಥ ಫೈನ್ ಪ್ರಕರಣಗಳಲ್ಲಿ ಅದರಲ್ಲಿ ಸಮೇತ 50% ವಿನಾಯಿತಿಯನ್ನು ಸರ್ಕಾರವನ್ನು ಈ ಸಲ ಕೊಡಲಾಗಿದೆ. ಯಾರ್ಯಾರಿಗೆ ವಿರುದ್ಧ ಇವೆಲ್ಲ ಫೈನ್ ಪ್ರಕರಣಗಳು ದಾಖಲಾಗಿದ್ದೆವು ಅವರು ಸಮೇತ ಇದರ ಸದುಪಯೋಗ ಹಾಗೂ ಲಾಭವನ್ನು ಪಡಿಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಸಲದ ಲೋಕ ಅದಾಲತ್ನಲ್ಲಿ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಈಗಾಗಲೇ ನಾವು ಕೈಗೆತ್ತಿಕೊಂಡು ಮಿಡಿಯೇಷನ್ ಪ್ರೋಸೆಸನ್ನು ಶುರು ಮಾಡಿದ್ದೀವಿ. ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಡಿಕ್ಲರೇಷನ್, ಇಂಜೆಕ್ಷನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಸೂಟ್ ಎಲ್ಲ ರೀತಿಯ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಈ ಪ್ರಕರಣಗಳಲ್ಲಿ ಯಾರ್ಯಾರು ರಾಜಿ ಆಗಬೇಕನ್ನಿಸ್ತಿರೋ ಅವರೆಲ್ಲರೂ ಕಕ್ಷಿದಾರರು ಮತ್ತು ನಾವು ನ್ಯಾಯವಾದಿಗಳ ಮುಖಾಂತರ ಇವರೆಲ್ಲರಿಗೂ ಮನವಿ ಮಾಡಿಕೊಂಡು ಈ ಲೋಕ ಅದಾಲತ್ನಲ್ಲಿ ಎಲ್ಲರೂ ಭಾಗಿಯಾಗಿ ತಾವು ಯಶಸ್ವಿಯನ್ನು ತಂದುಕೊಡ್ಬೇಕಂತ ಹೇಳಿ ನಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಈಗ ಜಾಹೀರಾತು. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ. ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರ ಆಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಶುಭ ಕೋರುತ್ತಿರುವವರು ಕಾಶಿ NBK ನಗರ ಅಧ್ಯಕ್ಷರು, NBK ಅಭಿಮಾನಿ ಬಳಗ, ರಾಯಚೂರು. ಮಂಚಾಲ ಭೀಮಯ್ಯ ಅಧ್ಯಕ್ಷರು, ಶ್ರೀ 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 ಮಾದರ ಚೆನ್ನಯ್ಯ ಸೇವಾ ಸಮಿತಿ, ರಾಯಚೂರು ನಗರ. ಡಾಕ್ಟರ್ S ಶಿವರಾಜ್ ಪಾಟೀಲ್ NBK ಮತ್ತು NTR ಅಭಿಮಾನಿ ಬಳಗ ಹಾಗೂ ಸಾಯಿ ಶಿವ ಸೇವಾ ಸಂಸ್ಥೆ, ರಾಯಚೂರು.
ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರಾಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಶುಭ ಕೋರುತ್ತಿರುವವರು ಕಾಶಿ ಎನ್ಬಿಕೆ ನಗರ ಅಧ್ಯಕ್ಷರು, ಎನ್ಬಿಕೆ ಅಭಿಮಾನಿ ಬಳಗ ರಾಯಚೂರು. ಮಂಚಾಲ ಭೀಮಯ್ಯ ಅಧ್ಯಕ್ಷರು, ಶ್ರೀ 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 ಮಾದರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು ನಗರ. ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಎನ್ಬಿಕೆ ಮತ್ತು ಎನ್ಟಿಆರ್ ಅಭಿಮಾನಿ ಬಳಗ ಹಾಗೂ ಸಾಯಿ ಶಿವ ಸೇವಾ ಸಂಸ್ಥೆ ರಾಯಚೂರು. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್ ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಮೊಬೈಲ್ 8861382770. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753899626. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರೈತರಿಗೆ ಸಮರ್ಪಕ ಬೀಜ, ರಸಗೊಬ್ಬರ ಪೂರೈಕೆ, ಬಡ ಕುಟುಂಬಗಳಿಗೆ ಮನೆ ನಿವೇಶನ ಹಾಗೂ ಹಕ್ಕುಪತ್ರ ವಿತರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಜೂನ್ 16ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಬಸವಂತರಾಯಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಮುಂಗಾರು ಬಿತ್ತನೆ ಕಾರ್ಯ ರೈತರು ಸಿದ್ಧತೆ ನಡೆಸಿದ್ದು, ರೈತರಿಗೆ ಅಗತ್ಯ ಪ್ರಮಾಣದಲ್ಲಿ ಗುಣಮಟ್ಟದ ಬೀಜ ಹಾಗೂ ರಸಗೊಬ್ಬರಗಳು ದೊರೆಯುತ್ತಿಲ್ಲ. ಬೀಜ ಮತ್ತು ರಸಗೊಬ್ಬರವನ್ನು ಸಂಗ್ರಹಿಸಿ ಕೃತಕ ಅಭಾವ ಸೃಷ್ಟಿಸಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರುಗಳು ನೀಡಿದರೂ ಕೃಷಿ ಇಲಾಖೆ ಕ್ರಮ ವಹಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ರೈತರಿಗೆ ಅಗತ್ಯಕ್ಕೆ ಅನುಗುಣವಾಗಿ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರಗಳನ್ನು ಎಂಆರ್ಪಿ ದರದಲ್ಲಿ ಸಮರ್ಪಕವಾಗಿ ಪೂರೈಸಲು ಕ್ರಮ ಕೈಗೊಳ್ಳಬೇಕು. ಕಳಪೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡುತ್ತಿರುವುದು ನಿರಂತರವಾಗಿ ನಡೆಯುತ್ತಿದೆ. ಕಡಿವಾಣ ಹಾಕಬೇಕಾಗಿದೆ. ಇಲಾಖೆ ಮಾತ್ರ ಮೌನ ವಹಿಸಿದೆ. ಕಳಪೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡುವವರ ಮೇಲೆ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗ್ರಾಮೀಣ ಭಾಗದ ಬಂಡಿ ರಸ್ತೆ ಮತ್ತು ಸ್ಮಶಾನ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದು, ಈ ಬಗ್ಗೆ ಸಾಕಷ್ಟು ಮನವಿ ಮಾಡಲಾಗಿದೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಕ್ರಮ ವಹಿಸದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಸಿಂಧನೂರು ತಾಲೂಕಿನ ಕೆಂಗಲ್, ಸಿರುವಾರ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಸ್ಮಶಾನ ರಸ್ತೆ ಒತ್ತುವರಿಯಾಗಿದ್ದು ತೆರವುಗೊಳಿಸಬೇಕೆಂದರು. ಜೂನ್ 16 ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತೇನು ರೈತರಿಗೆ ಗೊಬ್ಬರದ ಸಮಸ್ಯೆ ಆಗಿದೆ. ಇವತ್ತು ಸರ್ಕಾರ ಅದರಲ್ಲಿ FID ಮುಖಾಂತರ ಮತ್ತು ಯೂರಿಯಾ ತಿಂಗಳಿಗೆ ಒತ್ತು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಏನು ಅವೈಜ್ಞಾನಿಕ ತೀರ್ಮಾನ ಅದು ರೈತರಿಗೆ ತುಂಬ ಸಂಕಷ್ಟ ತಂದಿರ್ತಿದೆ. ಅದ್ರ ಜೊತೆಗೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಳ್ತಕ್ಕಂಥ ಅಂಗಡಿ ಮಾಲೀಕರು ಅದನ್ನು ಕೃತಕ ಅಭಾವ ಸೃಷ್ಟಿ ಮಾಡಿ ಹೆಚ್ಚಿನ ದರದಲ್ಲಿ MRP ದರಕ್ಕಿಂತ ಹೆಚ್ಚಿನ ದರದಲ್ಲಿ ಇವತ್ತು 700, 800, 1000 ರೂಪಾಯಿ ಚೆನ್ನಾಗಿ ಇವತ್ತು ಯೂರಿಯಾ ಮಾಡೋಂಥದ್ದು ಮತ್ತು ಉಳಿದಂತೆ ಕೃತಕ ಅಭಾವ ಸೃಷ್ಟಿ ಮಾಡಿ ಇವತ್ತು ಮೊದಲನೇ ಕೃಷಿ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಡೀಸೆಲ್ ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ರೈತರಿಗೆ ಸಿಗ್ತಾ ಇಲ್ಲ. ಅದರ ಜೊತೆಗೆ ಕಳಪೆ ಬೀಜ ಮತ್ತು ಕಳಪೆ ರಸಗೊಬ್ಬರ ಇಂಥ ಸಂದರ್ಭದಲ್ಲಿ ಅದು ಕೂಡ ಇವತ್ತು ಮಾರಾಟಗಾರರು ರೈತರಿಗೆ ಇವತ್ತು ಕಳಪೆ ಬೀಜ ಮತ್ತು ಕಳಪೆ ಗೊಬ್ಬರ ಕೊಡ್ತಕ್ಕಂಥದ್ದು ಅದು ದೇವದುರ್ಗದಲ್ಲಿ ನಿನ್ನೆ ಪತ್ತೆಯಾಗಿ ಇವತ್ತು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಅದಕ್ಕೆ ಒಂದು ಸಮಗ್ರವಾದ ಒಂದು ತಂಡ ರಚನೆ ಮಾಡಿ ಅದನ್ನು ಕಡಿವಾಣ ಹಾಕ್ತಕ್ಕಂತಿಲ್ಲ. ಇಲ್ಲಿ ನಮ್ಮ ಆಂಧ್ರದ ಭಾಗದಲ್ಲಿ ಇವತ್ತು ಅದರಲ್ಲಿ ಹತ್ತಿ ಬೀಜ, ಕಳಪೆ ಬೀಜ ವ್ಯಾಪಕವಾಗಿ ಒಂದು ಮಾಫಿಯಾ ದಂಧೆ ಆಗ್ಯದ. ಅದು ಎಲ್ಲರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ಕೃಷಿ ಇಲಾಖೆಗೆ ಗೊತ್ತಿದೆ. ಆದರೆ ಅದನ್ನು ತಡಲಿಕ್ಕೆ ಇವತ್ತು ಯಾವುದೇ ರೀತಿಯ ಆಗಿ ಕೃಷಿ ಇಲಾಖೆ ಆಗಲಿ ಇವತ್ತು ಸರ್ಕಾರ ತಡಲಿಕ್ಕೆ ಮುಂದಾಗಿಲ್ಲ. ಹಂಗಾಗಿ ಅದ್ರ ಜೊತೆಗೆ ಇವತ್ತು ಜೋಳ MRP ದರದಲ್ಲಿ ಇವತ್ತು ಸರ್ಕಾರ ರೈತರು ಒತ್ತಾಯದಿಂದ ಖರೀದಿ ಮಾಡಿದರೂ ಕೂಡ ಇಲ್ಲಿವರೆಗೂ ಇವತ್ತು ಅದು ರೈತರಿಗೆ ಇವತ್ತು ಅದು ದುಡ್ಡು ಹಾಕಿಲ್ಲ. ಇವತ್ತು ಕೃಷಿ ಚಟುವಟಿಕೆ ಪ್ರಾರಂಭ ಆಗಿದ್ರು ಕೂಡ ಅವರಿಗೆ ದುಡ್ಡು ಹಾಕಿಲ್ಲ. ಸರ್ಕಾರ ಈ ಕೂಡಲೇ ಜೋಳ ಖರೀದಿ ಮಾಡಿದಂಥ ರೈತರಿಗೆ ತಕ್ಷಣ ಖಾತೆಗೆ ಅವರ ಹಣ ಹಾಕಬೇಕು. ಮತ್ತು ಅದರ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಈಗ ಆಲ್ರೆಡಿ 4 ಕಂಪ್ನಿಗಳು ಮಾಡಿ ನಿಗಮಗಳು ಮಾಡಿ ನಡೆಸಿತ್ತು. ಅದನ್ನು ಇವತ್ತು ಟಾಟಾ ಕಂಪ್ನಿಗಳು ಮುಂದೆ ಬಂದು ಇವತ್ತು ಪೂರ್ತಿಯಾಗಿ ಅವ್ರು ತೊಗೊಂಡ್ರೆ ನಮಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಆ ರೀತಿ ಒದಗಿಸಂಗಿಲ್ಲ, ಸಂಕಷ್ಟ ಆಗ್ತದೆ. ಮತ್ತು ಅದರ ಬಡವರಿಗೆ ಕುಟೀರ ಜ್ಯೋತಿ ಮತ್ತು ಭಾಗ್ಯ ಜ್ಯೋತಿ ಅಂತಕ್ಕಂಥ ಸ್ಕೀಮ್ಗಳು ಎಲ್ಲವನ್ನೂ ಹೋಗಿ ಇವತ್ತು ಸಂಕಷ್ಟ ತಂದಿರ್ತಕ್ಕಂಥ ಸಂದರ್ಭ. ಹಾಗಾಗಿ ಈ ಕೂಡಲೇ ಸರ್ಕಾರ ಅದನ್ನು ಕೈ ಬಿಡಬೇಕು. ಯಾವ ರೀತಿ ನೀವು ಜಸ್ಕಾಮು ರೀತಿಯಲ್ಲಿ ಮುಂದುವರಿಸಿ ವಿತರಣಾ ವ್ಯವಸ್ಥೆಯನ್ನು ಮುಂದುವರಿಸಬೇಕಂತೇಳಿ ಅದರ ಜೊತೆಗೆ ಕೆಲವು ಸ್ಥಳೀಯ ಬೇಡಿಕೆಗಳದಾವೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಂಡಿದಾರಿಗಳು ಇವತ್ತು ಮುಚ್ಚೋಗಿ ಒತ್ತುವರಿಯಾಗಿ ಮುಚ್ಚೋಗಿ ರೈತರಿಗೆ ಕೃಷಿ ಮಾಡಲಿಕ್ಕೆ ಇವತ್ತು ಸಂಕಷ್ಟ ಆಗಿರ್ತಕ್ಕಂಥದ್ದು. ಅಂಥ ಎಲ್ಲ ರಸ್ತೆಗಳನ್ನು ಹದ್ದುಬಸ್ತು ಮಾಡೋದ್ರ ಜೊತೆಗೆ ನಿವೇಶನ ರೈತರು ಇವತ್ತು ಭಾಳಷ್ಟು ಸಮಸ್ಯೆ ಹೆಂಗಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವೈಜ್ಞಾನಿಕವಾಗಿ ಒಂದೇ ಕುಟುಂಬದಲ್ಲಿ ಒಂದು 3-4 ಕುಟುಂಬಗಳು ಬದುಕ್ತಕ್ಕಂಥ ಸಂದರ್ಭ ಹಳ್ಳಿಗಳಲ್ಲಿದೆ. ಯಾಕಂದರೆ ಇವತ್ತು ಭೂಮಿಯ ಬೆಲೆ ಹೆಚ್ಚಾಗಿರೋದ್ರಿಂದ ಬಡ ಕುಟುಂಬಗಳು ಒಂದು ಸಹಿತಗಳಾದಂಥ ಸ್ಥಿತಿ ನಿರ್ಮಾಣ ಆಗಿರೋ ಸಂದರ್ಭದಲ್ಲಿ ಇವತ್ತು ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಪ್ರತಿ ವರ್ಷ ನಾವು ನಿವೇಶನಕ್ಕಾಗಿ ಬಜೆಟನ್ನು ತೆಗೆದಿಟ್ಟರೂ ಕೂಡ ಯಾವುದೇ ಒಂದು ಹಳ್ಳಿಗಳಲ್ಲಿ ಒಂದೇ ಒಂದು ಸೈಟ್ ಮಾಡಿ ಒಂದು ಹಂಚಕ್ಕೆ ತಯಾರಿಲ್ಲ. ಅದಕ್ಕೆ ಕಾರಣ ಏನಂತಂದರೆ ಅದರಲ್ಲಿ ದರದ ವ್ಯತ್ಯಾಸ ಇದೆ. ಗ್ರಾಮೀಣ ಪ್ರದೇಶದಲ್ಲಿ
ಸರ್ಕಾರ ನಿಗದಿಪಡಿಸಿದಂಥ ರೇಟಿಗೆ ಯಾವುದೇ ರೀತಿಯಾಗಿ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿಲ್ಲ ಮತ್ತು ಸರ್ಕಾರ ಭೂಮಿ ಇದ್ರೂ ಕೂಡ ಅದನ್ನು ಗುರುತಿಸಿ ಇವತ್ತು ಹಂಚಲಿಕ್ಕೆ ತಯಾರಾಗಿಲ್ಲ. ಹಾಗಾಗಿ ಅದು ಸುಮಾರು 3-4 ತಾಲೂಕುಗಳಲ್ಲಿ ನಾವು 4-5 ವರ್ಷಗಳಿಂದ ಅರ್ಜಿ ಹಾಕಿ ಬಂದಿದ್ದೀವಿ. ಮಸ್ಕಿ, ಸಿಂಧನೂರು, ದೇವದುರ್ಗ ಕೆಲವೊಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕಿ ಇವತ್ತಿನೂ ಒಂದು ಸೈಟ್ ಕೊಡಿಸೋಕೆ ಸಾಧ್ಯ ಆಗಿಲ್ಲ ಸರ್ಕಾರದಿಂದ. ಹಾಗಾಗಿ ತಕ್ಷಣ ಅವರಿಗೆ ಸೈಟ್ ಕೊಡಬೇಕು. ಕೆಲವೊಂದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಶೆಡ್ ಹಾಕೊಂಡು ಇವತ್ತು ವಾಸ ಮಾಡ್ತಕ್ಕಂಥವ್ರಿಗೆ ಇವತ್ತಿನವರೆಗೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಖಾತೆ ಕೊಟ್ಟಿಲ್ಲ, ಅವ್ರನ್ನ ಒಕ್ಕಲಿಸತಕ್ಕಂಥ ಒಂದು ಪರಿಸ್ಥಿತಿಯೂ ಇರತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಬೇಡಿಕೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಇದೇ ಜೂನ್ 16ರಂದು ಕನಿಷ್ಠ 1,000 ಜನ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮುಖಾಂತರ ಇವೆಲ್ಲ ಬೇಡಿಕೆಗಳಿಗೆ ಒತ್ತಾಯ ಮಾಡ್ತೀವಿ. ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್ ಮಾತನಾಡಿ, ಜಿಲ್ಲೆಯಲ್ಲಿ ರಸಗೊಬ್ಬರ ಅಭಾವ ಸೃಷ್ಟಿ ಮಾಡಿ ಹೆಚ್ಚಿನ ದರಕ್ಕೆ ಮಾರಾಟಕ್ಕೆ ಅಂಗಡಿಗಳ ಮಾಲೀಕರು ಮುಂದಾಗಿದ್ದಾರೆ. ಎಫ್ಐಡಿ ಮೂಲಕ ರಸಗೊಬ್ಬರ ಪೂರೈಸುತ್ತಿದ್ದು, ಯೂರಿಯಾ ರಸಗೊಬ್ಬರ ತಿಂಗಳಿಗೆ 1 ಚೀಲ ನೀಡುತ್ತಿದ್ದಾರೆ. ಇದರಿಂದ ರೈತರಿಗೆ ಸಮಸ್ಯೆಯಾಗುತ್ತಿದೆ ಎಂದು ತಿಳಿಸಿದರು. ದೇವದುರ್ಗ ತಾಲೂಕಿನ ಕಳಪೆ ಬೀಜ ಮತ್ತು ರಸಗೊಬ್ಬರ ಮಾರಾಟ ಮಾಡುತ್ತಿದ್ದು ಮಾಹಿತಿ ನೀಡಿದೆ. ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲೆಯ ಆಂಧ್ರ ಮತ್ತು ತೆಲಂಗಾಣ ಗಡಿಭಾಗದಲ್ಲಿ ಹತ್ತಿ ಕಳಪೆ ಬೀಜ ಮತ್ತು ರಸಗೊಬ್ಬರ ತಂದು ಮಾರಾಟ ಮಾಡುತ್ತಿದ್ದಾರೆ. ಪ್ರತಿ ವರ್ಷವೂ ಇದು ಮುಂದುವರಿಯುತ್ತಾ ಬಂದಿದ್ದರೂ ದೂರು ದಾಖಲಿಸಿ ಕ್ರಮ ವಹಿಸುತ್ತಿಲ್ಲ ಎಂದು ದೂರಿದರು. ಸರ್ಕಾರ ಜೋಳ ಖರೀದಿ ಮಾಡಿದ್ದು ಮಾರಾಟ ಮಾಡಿದ ರೈತರ ಖಾತೆಗೆ ಹಣ ಜಮಾ ಮಾಡಿಲ್ಲ. ಇದೀಗ ಮುಂಗಾರು ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳಿಗೆ ಹಣ ವ್ಯಯಿಸಲು ತೊಂದರೆಯಾಗಿದೆ. ರೈತರು ಸಾಲ ಮಾಡಿ ಬೆಳೆ ಬೆಳೆಯಲು ಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎಂದರು. ವಿದ್ಯುತ್ ಸಂಪರ್ಕವನ್ನು ಸರ್ಕಾರ ಖಾಸಗಿಗೆ ವಹಿಸಲು ಮುಂದಾಗಿದ್ದು, ಇದರಿಂದ ಭಾಗ್ಯಜ್ಯೋತಿ, ಕುಟಿಲ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ತೊಂದರೆಗೆ ಸಿಲುಕಿದಂತಾಗಿದೆ. ಬೇಕಾಬಿಟ್ಟಿ ವಿದ್ಯುತ್ ಪೂರೈಕೆ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟ ಅನುಭವಿಸಬೇಕಾಗುತ್ತದೆ. ಈಗಿರುವುದನ್ನೇ ಮುಂದುವರಿಸಿಕೊಂಡು ಒತ್ತಾಯಿಸಲಾಗುತ್ತದೆ ಎಂದರು. ಅಗ್ರಿಕಲ್ಚರ್ ಸೆಕ್ಟರ್ ಹೋದಾಗ ನಾವು 2 ವರ್ಷದಿಂದ ಹಿಂದಿನಿಂದ ಕೂಡ ನಮ್ಮ ಜಿಲ್ಲಾಧಿಕಾರಿಗಳನ್ನು ಮತ್ತು ನಮ್ಮ ಜಿಲ್ಲಾ ಆಡಳಿತನ ಒತ್ತಾಯ ಮಾಡಿದ್ದೀವಿ. ಮಾನ್ಸೂನಿಗೆ ಅನುಗುಣವಾಗಿ ಒಕ್ಕಲತನವನ್ನು ಪರಿವರ್ತನೆ ಮಾಡಿ, ಒಂದು ವೇಳೆ ಹಂಗೇನಾದರೂ ಮಾನ್ಸೂನಿಗೆ ಅನುಗುಣವಾಗಿ ಒಕ್ಕಲತನ ಪರಿವರ್ತನೆ ಮಾಡಿದರೆ ಪ್ರತಿ ಬೆಳೆಗೆ 200 ಕೋಟಿಗೂ ಹೆಚ್ಚು ಏನಪ್ಪ ಅಂತಂದರೆ ರೈತರಿಗೆ ರಸಗೊಬ್ಬರ ಉಳಿತದೆ. ನಂತರದಲ್ಲಿ ಸರ್ಕಾರಕ್ಕೆ ಏನಪ್ಪ ಅಂದರೆ ಫಾರಿನ್ ಕರೆನ್ಸಿಯಾಗ ನಮ್ಮಲ್ಲಿ ಯಾವ ನೈಟ್ರೋಜನ್ ಯಾವ ಕೂಡ ಇದು ನಮ್ಮ ದೇಶದಲ್ಲಿ ಯಾವ ಎಲ್ಲ ಪರಲೇದನ್ನು ಕಳಿಸ್ತಾರೆ, ಕರೆನ್ಸಿ ಉಳಿತದೆ. ಒಂದು, ಎರಡನೇದು ಭೂಮಿ ಬದಲಾಗಂಗಿಲ್ಲ. ಈ ವಿಷಯದ ಬಗ್ಗೆ ಯೂನಿವರ್ಸಿಟಿಯವರು ಕೂಡ ಚರ್ಚೆ ಮಾಡಿದ್ದಾಯಿತು. ಅವರು ಏನಾದರೂ ರೆಸ್ಪಾನ್ಸ್ ಮಾಡಿಲ್ಲ. ಅವರಿಗೆ ಎಲ್ಲಿದೆ ಇದು ವ್ಯವಸ್ಥೆ ಹೆಂಗೆ ಚೇಂಜ್ ಮಾಡೋಕ್ಕೆ ಅನ್ನೋದನ್ನೆಲ್ಲ ಅವ್ರಿಗೆ ಪ್ರಪೋಸಲ್ ಕೇಳ್ಕೊಟ್ಟಿದ್ವಿ. ಅವರು ಅದನ್ನು ಈಗ ನೋಡ್ತೀವಿ, ಆಗ ನೋಡ್ತೀವಿ, ಈಗ ಕೇಳ್ತೀವಿ, ಆಗ ಕೇಳ್ತೀವಿ ಇನ್ನೊಂದು ಜಿಲ್ಲಾಧಿಕಾರಿಗಳು ಕಳೆದ ಜಿಲ್ಲಾಧಿಕಾರಿಗಳು 2-3 ಸಲ ಫೋನ್ ಮಾಡಿ ಮಾತಾಡಿ ಪೋಸ್ಟ್ಪೋನ್ ಮಾಡ್ತಾ ಬಂದು ಇವತ್ತಿಗೂ ಅದು ಸರಿ ಆಗಲಿಲ್ಲ. ಎರಡು ಬೆಳೆ ಬೆಳಿಬೇಕಾಗಿರ್ತಕ್ಕಂಥ ನಮ್ಮ ಪ್ರದೇಶ ಇವತ್ತು ಭತ್ತದ ನಾಡ ಸಿಡಿದು ಭತ್ತಲ್ಲ ಈಗ ಸದ್ಯ ಜೋಳ ಇವರು ಸಿಗೋದು ಬರೋದಿದೆ. ನಮ್ಮ ಭತ್ತದ ಈಗ ಶಾಶ್ವತ ಪರಿಷ್ಕಾರ ಇವು ಕಂಡಿಡಲಿಲ್ಲ. ಒಂದೇ ಅಲ್ಲವ, 2 ಸಮಸ್ಯೆ. ಇದು ಬಹು ವರ್ಷಗಳಿಂದ ಖಾಲಿ ಹುಡುಗಗಳಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅವ್ರು ಹೇಳ್ತಾನೆ ಇದ್ದಾರೆ. ಅದು ಇಲ್ಲೊಂದು ಪ್ರಮುಖ ಅಂಶ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಏನು ಅಂದರೆ ಆಶ್ವಾಸನೆ. ನೌಕರಿ ರಿಸರ್ವಾಯರ್ ಕಟ್ತೀವಿ ಅಂತ. ಈ ನೌಕರಿ ರಿಸರ್ವಾಯರ್ ಇವ್ರ ಜನಕ್ಕೆ ಕಟ್ಟಲಿಕ್ಕೆ ಆಗಂಗಿಲ್ಲ. ಈ ಕರ್ನಾಟಕ ರಾಜ್ಯ ಬಗ್ಗೆರಷ್ಟುವರೆಗೂ ಸಹಿತ ಇವ್ರು ಯಾರು ಈ ನೌಕರಿ ರಿಸರ್ವಾಯರ್ ಕಟ್ಟಂಗಿಲ್ಲ, ಸುಮ್ಮನೆ ಹೇಳ್ತಾರಷ್ಟೇ. ಅದಕ್ಕೆ ತಮ್ಮೆಲ್ಲರ ಗಮನದಲ್ಲಿ ಈಗಾಗಲೇ ಎಲ್ಲ ಗಮನದಲ್ಲಿದೆ. ಬೇರೆ ರೈತ ಸಂಘದವರು ಈಗಾಗಲೇ ರೈತರಲ್ಲಿ ಹೂ ತೆಗಿತಾ ಇದ್ದಾರೆ. ಇವರು ಹೂ ತೆಗೆದ್ರೆ ಜಾಗ ಇಲ್ಲ ಅಂತ ನಾವು ಗಂಟೆಗಳಲ್ಲಿ ಡಿಸ್ಕಸ್ ಮಾಡಿದಾಗ ನಾವು ಕೊಟ್ಟಿದ್ದು ಒಂದೇ ಉತ್ತರ ಚೀಫಿಂದ, ನಮಗೆ ಹೂ ತೆಗೆದಾಗಲಿಕ್ಕೆ ಜಾಗ ಇಲ್ಲ. ಸುಮಾರು 39,000 ಚಿಲ್ಲರೆ ಹೆಕ್ಟೇರ್ ಜಮೀನು ಏನಪ್ಪ ಅಂದರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ದೂರ ಹೋಗೋದು ಬೇಕಾಗಿಲ್ಲ, ಅಲ್ಲೇ ಡಂಪ್ ಮಾಡ್ತಾರೆ. ಅವ್ರು ಏನಾದ್ರು ಮನಸ್ಸು ಮಾಡಿದ್ರೆ 18 ತಿಂಗಳಲ್ಲಿ ಏನಪ್ಪ ಅಂದರೆ ಕಂಪ್ಲೀಟ್ 30 TMC ನೀರನ್ನು ಈಗ ಇರುವಂಥ ರಿಸರ್ವಾಯರ್ನಲ್ಲೇ ಕೊಡ್ಬೋದು. ಹೊಸದಾಗಿ ರಿಸರ್ವಾಯರ್ ಮಾಡೋದು ಬೇಕಾಗಿಲ್ಲ. ಅದಕ್ಕೂ ಅವರು 16,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈಗ ಅದು ಮುಗಿದೊಳಗೆ 20-25 ಸಾವಿರ ಹೋಗ್ಬೋದು ಪೂರ್ತಿಯಾಗಿ. ಆದರೆ ಇದರಲ್ಲಿ ಒಂದು ಅಂಶ ಏನಂತಂದರೆ ಬರೀ 6,000 ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಈ ನಾವು ಪ್ರಪೋಸಲ್ ಮಾಡಿರ್ತಕ್ಕಂಥ ವ್ಯವಸ್ಥೆ ಅದೆಲ್ಲ ಆಗ್ತದೆ. ಈ ಬಗ್ಗೆ ಸನ್ಮಾನ್ಯ ವಿ ಸೋಮಣ್ಣ ಅವರು ಮಿನಿಸ್ಟರ್ ಇರುವಾಗ ಇಬ್ಬರು ಇಲ್ಲ ಗೊತ್ತಿಲ್ಲ. ಅವತ್ತು ಅಲ್ಲಿ ಯೂನಿವರ್ಸಿಟಿಯಲ್ಲಿ ಮೀಟಿಂಗ್ ಆದಾಗ ನಿಂದಿರಿಸಿ ಹೇಳಿದರೆ ನಾನು ಇಮಿಡಿಯೇಟ್ ಮೀಟಿಂಗ್ ಕರಿತೀನಿ,
ಟೆಕ್ನಿಕಲ್ ಆಫೀಸರ್ಸ್ನ ಕನ್ವಿನ್ಸ್ ಮಾಡಿ ನಮಗೆ ಹೆಂಗೆ ಮಾಡ್ಬೇಕು ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿಗೆ ಹೋಗುತ್ತೆ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳಿಗೆ ಒಂದು ನೋಟ್ ಪ್ರಿಪೇರ್ ಮಾಡಿ ಗೌರ್ಮೆಂಟ್ ಕಳಿಸ್ತಾರೆ. ಬಟ್ ಅವರು ಒಂದು ವಾರದಲ್ಲಿ ನನ್ನ ಮಿನಿಸ್ಟ್ರಿ ಕಾಪಾಡ್ತಾರೆ. ಹೀಗಾಗಿ ಶಾಶ್ವತ ನೀರಾವರಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು NRBC ಆಗಿರ್ಬೋದು, TLBC ಆಗಿರ್ಬೋದು. NRBCಯಲ್ಲಿ ಕೂಡ ಇವತ್ತು ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್ಗಳಿಗೆ ಟೇರೆಂಟ್ ಸಮಸ್ಯೆ ಉದ್ಭವಿಸ್ತಾ ಇದೆ. ಉಪಾಧ್ಯಕ್ಷ ವೀರನಗೌಡ ಮಾತನಾಡಿ, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು, ಅನೇಕ ಕುಟುಂಬಗಳು ಒಂದೇ ಮನೆಯಲ್ಲಿ ಸಂಕಷ್ಟದ ಜೀವನ ನಡೆಸುತ್ತಿವೆ. ಇನ್ನು ಹಲವಾರು ಕುಟುಂಬಗಳು ಸರ್ಕಾರಿ ಜಾಗಗಳು ಹಾಗೂ ಆಶ್ರಯ ಕಾಲೋನಿಗಳಲ್ಲಿ ಹಲವು ವರ್ಷಗಳಿಂದ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದರೂ ಇದುವರೆಗೆ ಹಕ್ಕುಪತ್ರಗಳನ್ನು ಪಡೆದಿಲ್ಲ. ಇಂತಹ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ನೀಡುವುದರ ಜೊತೆಗೆ ಕುಡಿಯುವ ನೀರು, ರಸ್ತೆ ಚರಂಡಿ, ಬೀದಿ ದೀಪ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದರು. ಕೆಲವೊಂದು ಹಳ್ಳಿಗಳಿವ ದಾರಿ ಇಲ್ಲ, ಕೆಲವೊಂದು ಹಳ್ಳಿಗಳೊಳಗೆ ದಾರಿ ಇರುವ ಸ್ಮಶಾನ ಇಲ್ಲ. ಉದಾಹರಣೆಗೆ ಸಿಂಧನೂರು ತಾಲೂಕಿನಲ್ಲಿರುವಂತಹ ದಡಿಸ್ಕೂರು ಪಂಚಾಯಿತಿಯಲ್ಲಿ ಕೆಂಗಲ್ ಗ್ರಾಮ ಬರುತ್ತಾ, ಅಲ್ಲಿ ಒಬ್ಬ ರೈತ ಶ್ರಮವನ್ನು ಹೊತ್ಕೊಂಡು ಹೋಗೋದನ್ನ ಎನ್ಕ್ರೋಚ್ ಮಾಡ್ಯಾರ ದಾರಿನ. ಅಲ್ಲಿ ತಹಸೀಲ್ದಾರಿಗೆ ಕನಿಷ್ಠ 4 ಸಲ ಮನವಿ ಪತ್ರ ಕೊಟ್ಟಿದ್ವಿ. ಕೊಟ್ಟು ಆಯಿತು ನಾವು ಮಾಡ್ತೀವಿ, ಅದ್ರ ಚಿಂತೆ ಬಿಡ್ರಂತ ಹೇಳಿ 1 ವರ್ಷ ಆಯ್ತು ಕೂಡ ಅದರ ಬಗ್ಗೆ ಯಾವುದೇ ರೀತಿಯಿಂದ ಇವತ್ತು ಸಿಂಧನೂರು ತಹಸೀಲ್ದಾರು ಅದರ ಮಾಡಕ್ಕೆ ಇರಲಿಲ್ಲ. ಅದೇ ರೀತಿಯಾಗಿ ಕಲ್ಲೂರು ಗ್ರಾಮದಲ್ಲಿ ಸ್ಮಶಾನ ಇದೆ, ದಾರಿ ಅಭಿವೃದ್ಧಿಪಡಿಸಿಲ್ಲ. ಅದು 2 ವರ್ಷದಿಂದ ಮನವಿ ಪತ್ರ ಕೊಡತ್ತಿರ್ತೀವಿ, ಅಲ್ಲಿ ಒಂದು ಸಮಸ್ಯೆ ಆಗಿತ್ತು. ಜೊತೆಗೆ ಒಂದು 2-3 ಕಡೆ ನಮ್ಮ ರೈತ ಸಂಘಕ್ಕೆ ಬಂಡಿ ದಾರಿ ಕೂಡ ಕೆಲವೊಬ್ಬರು ರೈತರು ಒತ್ತಾಯದಿಂದ ಬಂಡಿ ದಾರಿಯನ್ನು ಎನ್ಕ್ರೋಚ್ ಮಾಡಕೈತಾರೆ. ಅದನ್ನು ತಪ್ಪಿಸ್ಬೇಕಂತೇಳಿ ಮನವಿ ಪತ್ರ ಕೊಟ್ಟರು ಸಹ ಯಾವುದೇ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಅಥವಾ ನಮ್ಮ ಸಿಂಧನೂರು ತಾಲೂಕಿನ ಇವರು ತಹಸೀಲ್ದಾರ್ ಆಗಿರ್ಬೋದು ಯಾವ ರೀತಿಯಿಂದ ಕ್ರಮ ತೆಗೆದುಕೊಳ್ಳಕ್ಕೆ ತಯಾರಲ್ಲ ಅವರು. ಇದು ಎದಕ್ಕೆ ಅಧಿಕಾರಿಗಳು ಈ ರೀತಿ ಮಾಡ್ತಾರೆ ಅನ್ನುವಂಥದ್ದೇ ನಮ್ಮ ಸಂಘಟನೆಗೆ ದೊಡ್ಡ ಪ್ರಶ್ನೆ ಆಗೈತೆ. ಆದ್ದರಿಂದ ಈ 14ನೇ ತಾರೀಕಿಗೆ ಸ್ಮಶಾನಕ್ಕೆ ಹೋಗುವ ದಾರಿ ಮಾಡಿಕೊಡ್ಬೇಕು. ಕೆಂಗಲ್ ಗ್ರಾಮ ಮತ್ತು ಕಲ್ಲೂರು ಗ್ರಾಮದಲ್ಲಿ ಮತ್ತು ಬಂಡಿ ದಾರಿಗಳು ಒಂದು 2-3 ಇದಾವೆ, ಅವು ಕೂಡ ಅವರು ತಮ್ಮ ಕೈಯಲ್ಲಿದ್ದಾವೆ. ಅವು ಯಾರು ತಹಸೀಲ್ದಾರ್ ಕೈಯಾಗ AC ಕೈಯಾಗ ಮಾಡ್ಬೋದ, ಮಾಡ್ತಾ ಇಲ್ಲ. ಇದು ಒಂದು. ಆಮೇಲೆ ಇತ್ತೀಚೆಗೆ ಏಪ್ರಿಲ್ ಮೇ ತಿಂಗಳೊಳಗೆ ಉದ್ಯೋಗ ಖಾತ್ರಿ ಕೊಟ್ಟರು. ಇಲ್ಲಿ ರಾಯಚೂರು ತಾಲೂಕಿನಾಗ ಒಬ್ಬರು ಕಾರ್ಮಿಕ ತೀರ್ಕೊಂಡ್ರು. ಅವರಿಗೆ ಇಲ್ಲಿ ಕಾರ್ಮಿಕ ವತಿಯನ್ನು ಒಂದು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಅಂತೇಳಿ ನಮ್ಮ ಸಂಘದವರು ಕಡೆಯಿಂದ ಇದಾಗಿದೆ. ಅದೇ ರೀತಿಯಾಗಿ ಸಿಂಧನೂರು ತಾಲೂಕಿನಲ್ಲಿ ಪಗಡದಿನಿ ಪಂಚಾಯತಿ ಒಳಗೆ ಒಬ್ಬ ಅಂಬಣ್ಣ ಅಂತ ವ್ಯಕ್ತಿ ಅದೇ ಉದ್ಯೋಗ ಖಾತ್ರಿ ಇಲ್ಲಿ ಹೋಗಿ ತೀರ್ಕೊಂಡಾಗ ಪರಿಹಾರ ಇನ್ನೂವರೆಗೆ ಕೊಟ್ಟಿಲ್ಲ. ಅದು ರಾಯಚೂರು ಕೇಸ ಬೇರೆ, ಸಿನ್ನೂರು ಕೇಸ ಬೇರೆ ಅಂತ ಅನ್ನುವಂಥ ಉತ್ತರ ಅಧಿಕಾರಿಗಳು ಕೂಡ ತೆಕ್ಕಾರ. ಇವೆಲ್ಲವನ್ನು ಇಟ್ಟುಕೊಂಡು ನಾವು ಇದೇ ತಿಂಗಳ 14ನೇ ತಾರೀಕಿಗೆ ನಿವೇಶನ ಸಲುವಾಗಿ ಮತ್ತು ಬಂಡಿದಾರಿ ಸಲುವಾಗಿ ಮತ್ತು ಗೊಬ್ಬರ ಮೇನ್ ಈಗ ಸಮಸ್ಯೆ ಇರೋದು ದೊಡ್ಡ ರೀತಿಯಿಂದ ಗೊಬ್ಬರ ಮತ್ತು ಕೆಳಭಾಗದ ರೈತರ ಸಲುವಾಗಿ ಎಲ್ಲರೂ ಇದು ಬೇಸತ್ತು ಹೋಗ್ಬಿಟ್ಟು ನಾವು ರೈತ ಸಂಘರು ಅವರು ಮನವಿ ಪತ್ರ ಕೊಟ್ಟು ಯಾವುದೇ ರೀತಿಯಿಂದ ತಮ್ಮ ಕೈಯೊಳಗೆ ಅಧಿಕಾರ ಇರುವಂಥದ್ದು ಕೂಡ ಮಾಡೋಕ್ಕೆ ತಯಾರಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನ, ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಈ ರೀತಿ ಆಗೋದ್ರಿಂದ ಏನಾಗೈತಿ, ಇವತ್ತು TLND ಅಂತ ಕರಿತೀವಿ ನಾವು. ಈಗ ರಾಯಚೂರು ತಾಲೂಕನೇ ಇವತ್ತು TLBCಯಿಂದ ದೂರ ಹೋಗಿಬಿಡ್ತೀವಿ. ಕಾರಣ ಏನಂದರೆ ಪ್ರತಿ ವರ್ಷ 300ರಿಂದ 400 ಎಕರೆ ಮೇಲೆ ನೀರಾವರಿ ಆಗ್ತವೆ. 300ರಿಂದ 400 ಎಕರೆ ಪ್ರತಿ ವರ್ಷ. ಈ ರೀತಿ ಆಗಿ ಇವತ್ತು ರಾಯಚೂರು ತಾಲೂಕು ಡಿಲೀಟ್ ಆಗೈತೆ. ಸಿನ್ನೂರು ತಾಲೂಕಿನಾಗ ಒಂದು 30 ಪೈಸೆ ಭಾಗ ಅಲ್ಲಿ TLND ಡಿಲೀಟ್ ಆಗೈತೆ. ಈ ಮಾನ್ಯ ತಾಲೂಕು ಅಲ್ಲಿ ಒಂದು 40% ಡಿಲೀಟ್ ಆಗೈತೆ. ನೀರನ್ನ ಎಲ್ಲರೂ ಸೈಫಾನ್ ಮುಖಾಂತರ ಕಣ್ಣೆದುರಿಗೆ ಆಗಲೇ ನಾವು ಓಪನ್ ಮಾಡಿಕೊಂಡ್ರು ಕೂಡ ಯಾರು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದರ ಇವೆಲ್ಲ ಸಮಸ್ಯೆಗಳನ್ನು ತಗೊಂಡು ನಾವು 14ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಬೇಕಂತ ನಿರ್ಧಾರ ಮಾಡಿದ್ವಿ ರೈತ ಸಂಘ. ಈ ಸಂದರ್ಭದಲ್ಲಿ ಹನುಮಂತ, ದುರ್ಗೇಶ, KG ವೀರೇಶ ಇದ್ದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರ ಅವಧಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನಗರದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ವಾರ್ಡ್ ನಂಬರ್ 17ರಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಇ ಶಶಿರಾಜ್ ಅವರ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಬೈಲು ಆಂಜನೇಯ ದೇವಸ್ಥಾನ, ಶಂಕರ ಮಠ, ವೈಕುಂಠ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ನಗರೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 4399 ದಿನಗಳನ್ನು ಪೂರೈಸಿದ್ದರಿಂದ ಅನೇಕ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು.
ವಾರ್ಡ್ ನಂಬರ್ 17ರ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಇ ಶಶಿರಾಜ್ ಮಾತನಾಡಿ, ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ವಿಶ್ವ ಮೆಚ್ಚುವ ಕೆಲಸ ಮಾಡಿ ಸಮರ್ಥ ನಾಯಕತ್ವ ನೀಡಿದ್ದಾರೆ. ಅವರ ಆಡಳಿತ ಭವಿಷ್ಯದಲ್ಲಿ ವಿಶ್ವದಲ್ಲಿಯೇ ದೇಶ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲಿ ಎಂದು ಹಾರೈಸಿದರು. बोलो भारत माता की जय, जय श्री राम, देश के यशस्वी प्रधानमंत्री नरेंद्र मोदी जी ಅವರಿಗೆ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವಗುರುಗಳಾದ ನರೇಂದ್ರ ಮೋದಿಜಿಯವರು ತಮ್ಮ ರಾಜಕೀಯ ಇತಿಹಾಸದಲ್ಲೇ ಒಂದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅತಿ ಹೆಚ್ಚು 3999 ದಿನಗಳ ಸುದೀರ್ಘ ರಾಜಕೀಯದಲ್ಲಿ ಜನಸೇವೆ ಮಾಡುವ ಮೂಲಕ ಅತಿ ಹೆಚ್ಚು ದಿನಗಳ ಪ್ರಧಾನಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ ಆಯುಷ್ಯ ನೀಡಲಿ, ಅವರು ಇನ್ನೂ ಅತಿ ಹೆಚ್ಚು ರಾಜಕೀಯದಲ್ಲಿ ಜನಸೇವೆ ಮಾಡಲಿ. ಈಗಾಗಲೇ ನೀವು ನೋಡ್ತಕ್ಕಂತೆ 370ನೇ ವಿಧಿ ಕಾಲಮನ್ನು ತಿದ್ದುಪಡಿ ಮಾಡಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಅಂತ ಶಾಂತಿಯುತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಒನ್ ನೇಷನ್ ಒನ್ GST ಅಂತ ಎಲ್ಲರಿಗೂ ಒಂದೇ GST ಮಾಡಿದ್ದಾರೆ. ತ್ರಿಬಲ್ ತಲಾಕ್ ಅಂತ ಒಂದು ಅನಿಷ್ಟ ಪದ್ಧತಿಯನ್ನು ರದ್ದು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನೀವು ಉತ್ತರ ಪ್ರದೇಶದಲ್ಲಿ ನೋಡ್ತಿರ್ಬೋದು, ಹಿಂದೂಗಳ ಮೇಲೆ ನಿರಂತರವಾಗಿ ಮಾಡ್ತಕ್ಕಂಥ ಬಾಂಗ್ಲಾ ನುಸುಳುಗಳನ್ನು ಒದ್ದುಗೂಡಿಸುವಂಥ ಕೆಲಸ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತು ದೇಶ ಒಂದು ಮುಂಚೂಣಿಯಲ್ಲಿ ಹೋಗೋಕ್ಕೆ ವಿಶ್ವದಲ್ಲೇ ಜನಪ್ರಿಯ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಒಂದು ಅತಿ ಹೆಚ್ಚು ದಿನ ಅಧಿಕಾರ ಸೇವೆ ಸಲ್ಲಿಸುವ ಶುಭ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶಿವರಾಜ್ ಪಾಟೀಲ್ ಅವರು, ನಗರಾಧ್ಯಕ್ಷ ಹುಡ್ಕೂರು ರಾಘವೇಂದ್ರ ಅವರು ಆದೇಶದಂತೆ ನಾವು ನಮ್ಮ ವಾರ್ಡ್ನಲ್ಲಿ ಎಲ್ಲ ಗುಡಿಗಳಿಗೆ ವಿಶೇಷ ಪೂಜೆ ಅರ್ಚನೆ ಮಾಡುವ ಮೂಲಕ ಅವರಿಗೆ ಆರೋಗ್ಯ ಮತ್ತು ಆಯುಷ್ಯ ನೀಡಲಿ ಅಂತ ಈ ಮೂಲಕ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಈ ಸಂದರ್ಭದಲ್ಲಿ ಇ ಶಶಿರಾಜ್, ಇ ಯುವರಾಜ್, ನರಸಿಂಹ, ಈರಣ್ಣ, ಮಹೇಶ್, ವೀರೇಂದ್ರ, ಗೌಳಿ, ಚಂದ್ರಕಾಂತ್, ಪ್ರಕಾಶ್, ಶೇಖರ್, ಹರಿ, ವೀರೇಶ್, ಸುನಿಲ್ ಭದ್ರಗುಡಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ನಗರದ ವಾರ್ಡ್ ನಂಬರ್ 34ರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮ್ಯಾಕ್ರೋ ಯೋಜನೆಯಡಿ 50 ಲಕ್ಷ ರೂಪಾಯಿ ವೆಚ್ಚದ ವೀರಶೈವ ಲಿಂಗಾಯತ ರುದ್ರಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಸಣ್ಣ ನೀರಾವರಿ ಮಾಜಿ ಸಚಿವ ಎನ್.ಎಸ್. ಬೋಸರಾಜ್ ಚಾಲನೆ ನೀಡಿದರು. 2024-25ನೇ ಸಾಲಿನಲ್ಲಿ KKRDB ಅನುದಾನದಲ್ಲಿ ಹೈಮಾಸ್ ದ್ವೀಪ ಅಳವಡಿಕೆ, ಶೆಡ್ ನಿರ್ಮಾಣ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ನಿರ್ವಹಿಸಲಾಗುತ್ತದೆ. ವೀರಶೈವ ಸಮಾಜದ ಜಿಲ್ಲಾ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಮಾತನಾಡಿ, ಸ್ಮಶಾನ ಭೂಮಿ ಅಭಿವೃದ್ಧಿಗೆ ಎನ್.ಎಸ್. ಬೋಸರಾಜ್ ಇವರ ಪ್ರಯತ್ನದ ಫಲವಾಗಿ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ಕಾಂಪೌಂಡ್ ಸೇರಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುತ್ತದೆ. ಅನುದಾನ ನೀಡುವುದಾಗಿಯೂ ಭರವಸೆ ನೀಡಿದ್ದಾರೆ. ಸಮಾಜದಿಂದ ಅಭಿನಂದಿಸುವುದಾಗಿ ಹೇಳಿದರು. ಮೊಟ್ಟ ಮೊದಲನೇದಾಗಿ ಬೋಸರಾಜ್ ಸಾಹೇಬರಿಗೆ ನಾವು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದಿಂದ ಧನ್ಯವಾದ ನೀಡುತ್ತೇವೆ. ಯಾಕಂದರೆ ಅವರು ಒಂದು 50 ಲಕ್ಷ ರೂಪಾಯಿ ಈ ವರ್ಕಿಗೆ, ಕಂಪೌಂಡ್ಗೆ ಮತ್ತು ಈ ಇಂಟೀರಿಯರ್ ರೋಡು ಮತ್ತು ಈ ಶೆಡ್ಡಿಗೆ ಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತಲೂ ಮುಂಚೆ ಒಂದು 30 ಲಕ್ಷ ಮುನ್ಸಿಪಾಲ್ಟಿಯಿಂದ ಆಗಿತ್ತು ಗ್ರ್ಯಾಂಟಲ್ಲಿ, ಅರ್ಧ ಕಂಪೌಂಡ್ ಆಗಿತ್ತು. ಈಗ ಇವರು 50 ಲಕ್ಷದಲ್ಲಿ ಟೋಟಲ್ ಗ್ರ್ಯಾಂಟ್ ಆಗಿದೆ.
ಮತ್ತು ಇನ್ನೂ ಹೆಚ್ಚಿನ ಏನಾದರೂ ಸಹಾಯ ಬೇಕಾದರೂ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೇನು ಕೆಲಸ ಇದರಲ್ಲಿ ಕಾಂಪೌಂಡ್ ವಾಲು ಮತ್ತು ಇಂಟೀರಿಯರ್ ರೋಡು ಮತ್ತು ಇದು ನಮ್ಮ ಶೆಡ್ಡು ಇಷ್ಟೆಲ್ಲ ಆಗಿದೆ. ಐಮಾಸ್ ಲ್ಯಾಂಪ್ ಒಂದಾಗಿದೆ. ಸೊ ಇನ್ನೂ ಒಂದು ಇದರಲ್ಲಿ ನಮ್ಮ ಅದಕ್ಕೂ ಆ ಕಂಪೌಂಡಿಗೂ ಯಾವುದ್ರಲ್ಲಿ ಗೋಲ್ಮಾನ್ ದೊಡ್ಡಿ ಕಂಪೌಂಡಿಗೂ ಸಾಹೇಬರು ಗ್ರ್ಯಾಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಆದಷ್ಟು ಬೇಗನೆ ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿ ಅದನ್ನು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮಂತ್ರಿ ಆಗಿ ವಾಪಸ್ ಬರಲಿ ಅಂತೇಳಿ ನಮ್ಮೆಲ್ಲರ ಆರೈಕೆ ಮಂತ್ರಿ. ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಉಪಾಧ್ಯಕ್ಷರುಗಳಾದ ಅಶೋಕ್ ಪಾಟೀಲ್ ಅತನೂರು, ಶಿವಾನಂದ್ ಚುಕ್ಕಿ, ಟಿ ಬಸವರಾಜ್, ಕೆಎಂ ಪಾಟೀಲ್, ವೀರಪ್ಪನಗೌಡ ಬಂಡಿ, ಸದಸ್ಯರುಗಳಾದ ಗಿರಿಮಲ್ಲಪ್ಪ ಗೌಡ, ಆನಂದ್ ಪಾಟೀಲ್, ಶರಣರೆಡ್ಡಿ, ವಿಜಯಭಾಸ್ಕರ್ ರೆಡ್ಡಿ, ಕಲ್ಲಯ್ಯ ಸ್ವಾಮಿ ಹಾಗೂ ಸಮಾಜದ ಹಿರಿಯರಾದ ಎನ್ ಗಿರಿಜಾಶಂಕರ್, ವೀರಪ್ಪನಗೌಡ ಇಟಗಿ, ಡಾಕ್ಟರ್ ಮಹಾಲಿಂಗಪ್ಪ, ವೈ ಉದಯಕುಮಾರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಸಚಿವ ಸ್ಥಾನ ನೀಡುವುದು ಹೈಕಮಾಂಡ್ ನಿರ್ಧಾರ. 3 ವರ್ಷದ ಕಾಂಗ್ರೆಸ್ ಆಡಳಿತದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಎನ್ಎಸ್ ಬೋಸರಾಜ್. ಸಾರಿಗೆ ದಂಡ ಪ್ರಕರಣಗಳಲ್ಲಿ ಶೇಕಡಾ 50 ವಿನಾಯಿತಿ ಸದುಪಯೋಗ ಪಡೆಯಲು ನ್ಯಾಯಾಧೀಶ ಸಿದ್ದಪ್ಪ ಕಲ್ಯಾಣರಾವ್ ಮನವಿ. ರೈತರಿಗೆ ರಸಗೊಬ್ಬರ, ವಸತಿ ನಿವೇಶನ ಹಕ್ಕು ನೀಡಲು ಆಗ್ರಹಿಸಿ 16ರಂದು ಪ್ರತಿಭಟನೆ, ಬಸವಂತರಾಯಗೌಡ. ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ದಾಖಲೆ, ಬಿಜೆಪಿ ಕಾರ್ಯಕರ್ತರಿಂದ ವಿಶೇಷ ಪೂಜೆ. ಮತ್ತು ವೀರಶೈವ ರುದ್ರಭೂಮಿ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿ, ಎನ್ಎಸ್ ಬೋಸರಾಜ್ ಚಾಲನೆ. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಶ್ರೀ ನಂದಮುರಿ ಬಾಲಕೃಷ್ಣ ಜನಪ್ರಿಯ ಶಾಸಕರು, ಹಿಂದೂಪರ ಕ್ಷೇತ್ರ. ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ರುದ್ರಾಶ್ರಮದಲ್ಲಿ ಸಂಜೆ 6 ಗಂಟೆಗೆ ಶ್ರೀ ನಂದಮುರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್, 9845189626. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.